चले बाबा के पास, शिव बाबा के पास, मेरे बाबा के पास, शिव बाबा के पास। खुद पर होता है नाज, मुझे खुद पर होता है नाज। प्यारे प्यारे वतन उड़ चले हम आज, मेरे बाबा के पास, शिव बाबा के पास, मेरे बाबा के पास, शिव बाबा के पास। ओम शांति। ಪಿತಾಶ್ರೀ ಶಿವಬಾಬಾ ಯಾದ है ಮಹಾವಾಕ್ಯದ ದಿನಾಂಕ 26/7/2024 ಬಾಬ್ದಾದ ಮಧುಬನ್। ಬಾಬಾ ತಿಳಿಸ್ತಿದ್ದಾರೆ, ಮೀಠೆ ಬಚ್ಚೆ, यह ಅನಾದಿ ಡ್ರಾಮಾ ಫಿರ್ತಾ ಹಿ रहता है। ಇದು ಅನಾದಿ ಡ್ರಾಮಾ, ಇದು ತಿರುಗ್ತಾನೆ ಇರ್ತದೆ ಅಂತಾರೆ ಬಾಬಾ। ಇದು ಎಂದೆಂದಿಗೂ ಸ್ಟಾಪ್ आगोदिल, टिक टिक होती रहती है। इसमें एक का पार्ट न मिले दूसरे से, इसे यथार्थ समझकर सदा हर्षित रहना है। ಬಾಬಾ ಎಷ್ಟೊಂದು ಮೋಟಿವೇಶನ್ ಕೊಡ್ತಾರೆ ನಮಗೆ, ಅಂದರೆ ಎಷ್ಟೊಂದು ಮೋಟಿವೇಟ್ ಮಾಡ್ತಾರೆ ಅಂತಂದರೆ ಬಾಬಾ ತಿಳಿಸ್ತಿದ್ದಾರೆ, ಯಾವ ಕಾರಣಕ್ಕೂ ಉದಾಸ ಆಗ್ಲಿಕ್ಕೆ ಹೋಗ್ಬೇಡ್ರಿ, ಯಾವ ಕಾರಣಕ್ಕೂ ಪ್ರೆಷರ್ ಹಾಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಮನಸ್ಸಿಗೆ ಸ್ಟ್ರೆಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ।
ದುಃಖ ಪಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತಾರೆ ಬಾಬಾ. ಅದಕ್ಕೆ ಕಾರಣ ಏನು ಅಂತಂದ್ರೆ ಇದು ಸೃಷ್ಟಿ ನಾಟಕ ಡ್ರಾಮಾ. ಇದು ಡ್ರಾಮಾ ಕಲ್ಪಕ್ಕೂ ಇದು ತಿರುಗುತ್ತಾನೇ ಇರೋದು. ಇದು ನಿಲ್ಲೋದಿಲ್ಲ ಅಂತಾರೆ ಬಾಬಾ. ಇದೇನಾಗೋದಿಲ್ಲ, ನಿಲ್ಲೋದಿಲ್ಲ, ಟಿಕ್ ಟಿಕ್ ಅಂತ ನಡೀತಾನೇ ಇರ್ತದೆ ಅಂತಾರೆ ಬಾಬಾ. ಅದಕ್ಕೆ ಈ ನಾಟಕದಲ್ಲಿ ಒಬ್ಬರ ಪಾತ್ರ ಮತ್ತೊಬ್ಬರ ತರ ಇಲ್ಲ, ಇಲ್ವೇ ಇಲ್ಲ ಅಂತಾರೆ ಬಾಬಾ. ಬೇಜಾರೇನಕ್ ಮಾಡ್ಕೊಳ್ಳೋದು ಅಂತಾರೆ ಬಾಬಾ. ಯಾವುದೇ ನ್ಯಾಚುರಲ್ ಇದರಲ್ಲಿ ಇದು ಇರಲ್ಲ, ಎರಡು ಅನ್ನೋದು ಇರಲ್ಲ. ಅದು ಏನಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಇತ್ತು, ಆರ್ಟಿಫಿಷಿಯಲ್ ಇತ್ತು ಅಂತಂದ್ರೆ ಅದನ್ನ ಅನೇಕ ಮಾಡಬಹುದು. ಆದ್ರೆ ನ್ಯಾಚುರಲ್ ಇದರಲ್ಲಿ ಒಂದಕ್ಕೆ ಎರಡು ಇಲ್ವೇ ಇಲ್ಲ ಅಂತಾರೆ ಬಾಬಾ. ಒಂದೇ ಪೀಸ್ ಇರೋದು, ಅದು ಒಂದೇ ಪೀಸ್. ಬಾಬನ ತಿಳಿಸ್ತಿದ್ದಾರೆ, ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ಒಬ್ಬರ ಪಾತ್ರ ಮತ್ತೊಬ್ಬರಂಗೆ ಇಲ್ಲ. ಖುಷಿ ಪಡ್ರಿ ಅಂತಾರೆ ಬಾಬಾ. ಸದಾ ಹರ್ಷಿತರಾಗಿರ್ರಿ. ಅವರ ಪಾತ್ರ ನನ್ನಂತೆ ಇಲ್ಲ, ಅವರಷ್ಟು ಚಂದ ಅವರ ಪಾತ್ರವನ್ನ ನಾನು ಅಭಿನಯ ಮಾಡ್ಲಿಕ್ಕೆ ಬರೋದೇ ಇಲ್ಲ. ನನ್ನ ಪಾತ್ರವನ್ನ ಅವರು ನನ್ನಷ್ಟು ಚಂದ ಅಭಿನಯ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅದಕ್ಕೆ ಎಲ್ಲರನ್ನು ನೋಡಿ ಹೇಳಿ, ನಿಮ್ ಪಾತ್ರ ನೀವು ಅಭಿನಯ ಮಾಡ್ಲಿಕ್ಕೆ ಹೆಂಗ್ ಬರೀತೀರಿ ಅಂತ. ಸೊ ಬಾಬಾ ತಿಳಿಸ್ತಿದ್ದಾರೆ, ಇದನ್ನ ಚಂದಾಗಿ ಯಥಾರ್ಥ ತಿಳ್ಕೊಂಡು ಸದಾ ಹರ್ಷಿತರಾಗಿರ್ರಿ ಅಂತಾರೆ ಬಾಬಾ. ಯಾರ್ದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಯಾರ ಪಾತ್ರ ನೋಡಿ ಏನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತಾರೆ ಬಾಬಾ. ಪ್ರಶ್ನೆ ಕೇಳ್ತಾರೆ ಬಾಬಾ, ಕಿಸ್ ಯುಕ್ತಿ ಸೆ ತುಮ್ ಸಿದ್ಧ ಕರ್ ಬತಾ ಸಕ್ತೆ ಹೋ ಕಿ ಭಗವಾನ್ ಆ ಚುಕಾ ಹೈ? ಎಲ್ಲರಿಗೂ ಮೊದಲೆಲ್ಲ ಡೈರೆಕ್ಟ್ ಆಗಿ ಹೇಳ್ರಿ ಭಗವಂತ ಬಂದಿದ್ದಾನೆ ಅಂತ ಅಂತಿದ್ರು ಬಾಬಾ. ಈಗ ಯುಕ್ತಿಯಿಂದ ಹೇಳ್ರಿ ಅಂತಾರೆ ಬಾಬಾ. ಯಾಕಪ್ಪ? ಈಗ ಎಲ್ಲದಕ್ಕೂ ಕಮರ್ಷಿಯಲ್ ಮೈಂಡ್ ತರ ಇದೆ. ಅವಾಗ ಭಕ್ತಿ ಭಾವನೆ ಈಗಿನ ಜನರಲ್ಲಿ ಭಾವನೆ ಇಲ್ಲ. ಮತ್ತೆ ಈಗಿನ ಭಗವಂತಗಳು ಬಹಳ ಜನ ಆಗ್ಬಿಟ್ಟಾರೆ, ಹೌದಾ ಇಲ್ಲೋ? ಎಲ್ಲರೂ ಬಾಬಾಗಳೇ ಜಾಸ್ತಿ ಆಗ್ಬಿಟ್ಟಾರೆ. ಸೊ ಅವ್ರಿಗೆ ಆ ಒಂದು ಬಾಬಾ ತರ ಇದೊಂದು ಬಾಬಾ ಬಿಡು ಅನ್ನುವಷ್ಟು ಕಾಮನ್ ಆಗ್ಬಿಟ್ಟಿದೆ ಈಗ, ಹೌದಾ ಇಲ್ವೋ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯುಕ್ತಿ ತೆಗೀರಿ, ಯುಕ್ತಿ ತೆಗೆದು ಸಿದ್ಧ ಮಾಡಿ ಅಂತಾರೆ ಬಾಬಾ. ಕಿಸಿ ಕೋ ಸೀದಾ ನಹಿ कहना कि ಭಗವಾನ್ ಆಯಾ ಹುವಾ ಹೈ. ಯಾರಿಗೂ ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಹೋಗ್ಬೇಡ್ರಿ ಭಗವಂತ ಬಂದಿದ್ದಾನೆ ಅಂತ. ऐसा कहेंगे तो लोग हंसी उड़ाएंगे. ಈಗಿನ ಜನ ಹೇಗೆ ಅಂತಂದ್ರೆ ಕಂಪ್ಲೀಟ್ ಹೇಳಿದ್ರಲ್ಲ, ಕಮರ್ಷಿಯಲ್ ಮೈಂಡ್ ಇದ್ದಾರೆ, ಆಮೇಲೆ ಇಂಟೆಲೆಕ್ಚುಯಲ್ ಬಹಳ ಇದ್ದಾರೆ. ಸೊ ಅತಿಯಾಗಿ ಓವರ್ ಆಗಿ ಓದಿರುವುದರಿಂದ ಮಾಡಿರುವುದರಿಂದ ಅವರಿಗೆ ಇದು ಮಜಾಕ್ ಅನಿಸ್ತದೆ, ಅವ್ರು ನಗ್ತಾರೆ ಅಂತಾರೆ ಬಾಬಾ. ಟೀಕಾ ಕರೆಂಗೆ, ಟೀಕಿಸ್ತಾರೆ. ಕ್ಯೂಕಿ ಆಜ್ಕಲ್ ಅಪ್ನೆ ಕೋ ಭಗವಾನ್ कहलाने वाले बहुत है. ಈಗಿನ ಕಾಲದಲ್ಲಿ ತಮ್ಮನ್ನ ತಾವು ಭಗವಂತ ಅಂತ ಹೇಳ್ಕೊಳ್ಳೋರು ತುಂಬಾನೇ ಜನ ಇದ್ದಾರೆ. ಇಸಿಲಿಯೇ ತುಮ್ ಯುಕ್ತಿ ಸೆ ಪಹಲೆ ದೋ ಬಾಪ್ ಕಾ ಪರಿಚಯ ದೋ. ಅದಕ್ಕೆ ನಾವು ಯುಕ್ತಿಯಿಂದ ಅವರಿಗೆ ಇಬ್ಬರ ತಂದೆಯ ಪರಿಚಯವನ್ನ ಕೊಡ್ಬೇಕು ಅಂತಾರೆ ಬಾಬಾ. ಏನಂತ ಹೇಳ್ಕೊಡ್ಬೇಕು ನೋಡಿ, ನಮ್ಗೆ ಇಬ್ರು ತಂದೆ ಇದ್ದಾರೆ. ಒಬ್ರು ಶರೀರದ ತಂದೆ, ಒಬ್ರು ಆತ್ಮಕ್ಕೆ ತಂದೆ. ಆ ರೀತಿಯಲ್ಲಿ ಹೇಳ್ಕೊಡ್ಬೋದು ಅಂತಾರೆ ಬಾಬಾ. ಏಕ್ ಹದ್ ಕಾ ದೂಸರಾ ಬೇಹದ್ ಕಾ ಬಾಪ್. हद के बाप से हद का वर्षा मिलता है, अब बेहद का बाप बेहद का वर्षा देता है, तो समझा जाएंगे. ಬಾಬಾ ಹೇಳ್ತಿದ್ದಾರೆ, ಸಮಜ್ ಜಾಯಂಗೆ. ಅವರಿಗೆ ನಾವು ಹದ್ದಿನ ತಂದೆ ಮತ್ತು ಬೇಹದ್ದಿನ ತಂದೆ. ಹದ್ದಿನ ತಂದೆಯಿಂದ ಏನ್ ಆಸ್ತಿ ಸಿಗ್ತದೆ, ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗ್ತದೆ ಅನ್ನೋದನ್ನ ನಾವು ತಿಳಿಸ್ಕೊಟ್ಟು ಹೇಳಿದ್ರೆ ಅವರು ಚೆನ್ನಾಗಿ ತಿಳ್ಕೊಳ್ತಾರೆ ಅಂತಾರೆ ಬಾಬಾ. ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಹೋಗ್ಬೇಡ್ರಿ ಭಗವಂತ ಬಂದಿದ್ದಾನೆ ಬರ್ರಿ ಅಂತಂದ್ರೆ ಅವ್ರು ಟೀಕಿಸ್ತಾರೆ, ಅವ್ರು ನಗ್ತಾರೆ ಅಂತಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಸೊ ಇವತ್ತಿನ ಇದರಲ್ಲಿ ಬಾಬಾ ಹೇಳಿದ್ರು, ಅನಾದಿ ಡ್ರಾಮಾ ಇದು ಟಿಕ್ ಟಿಕ್ ನಡೀತಾನೆ ಇರ್ತದೆ, ನಿಲ್ಲೋದಿಲ್ಲ. ಮತ್ತೆ ಒಂದು ಆತ್ಮದ ಪಾತ್ರ ಮತ್ತೊಂದು ಆತ್ಮನಂತೆ ಇಲ್ಲ, ಹೌದಾ ಇಲ್ಲ? ಕಂಪ್ಯಾರಿಸನ್ ಇಲ್ಲ, ಕ್ರಿಟಿಸೈಸಿಂಗ್ ಇಲ್ಲ, ಇಲ್ಲಿ ಏನೂ ಬರಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಪಾತ್ರ ನೀವು ಚೆನ್ನಾಗಿ ಹರ್ಷಿತವಾಗಿ
ಅಭಿನಯಿಸ್ರಿ ಅಂತಾರೆ ಬಾಬಾ. ಮತ್ತೆ ಪ್ರಶ್ನೆ ಕೇಳಿದ್ರು ಬಾಬಾ, ಯಾವ ಒಂದು ಯುಕ್ತಿಯಿಂದ ಭಗವಂತ ಬಂದಿದ್ದಾನೆ ಅನ್ನೋ ಮಾತನ್ನ ಸ್ಪಷ್ಟ ಮಾಡಬೇಕು, ಸಿದ್ಧ ಮಾಡಬೇಕು ಅಂದ್ರು ಬಾಬಾ. ಅದಕ್ಕೆ ಇಬ್ಬರ ತಂದೆಯ ಮಾತನ್ನ ಸ್ಪಷ್ಟವಾಗಿ ಹೇಳಿ, ಬೇಹದ್ದಿನ ತಂದೆ ಮತ್ತೊಂದು ಹದ್ದಿನ ತಂದೆ ಅಂತಾರೆ ಬಾಬಾ. ಅಚ್ಚ, ಓಂ ಶಾಂತಿ. तो रूहानी बाप बैठ रूहानी बच्चों को समझाते हैं। सृष्टि तो यही है, बाप को भी यहाँ आना पड़ता है समझाने के लिए. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ, ಆತ್ಮಿಕ ಮಕ್ಕಳಿಗೆ ನಾನು ಆತ್ಮಿಕ ತಂದೆ ಬಂದು ತಿಳಿಸ್ತಾ ಇದ್ದೇನೆ. ತಿಳಿಸ್ಬೇಕಾದ್ರೆ ನಾನು ಇಲ್ಲೇ ಬರಬೇಕು, ಯಾಕಂದ್ರೆ ಸೃಷ್ಟಿ ಇರೋದು ಇದು ಒಂದೇ ಅಂತಾರೆ ಬಾಬಾ. ಬೇರೆಲ್ಲೂ ಸೃಷ್ಟಿ ಇಲ್ಲ ಅಲ್ಲಿ ಹೋಗಿ ಹೇಳಕ್ಕೆ. ಮೂಲ ವತನ್ ಮೇ ತೋ ನಹಿ ಸಮझाया जाता, स्थूल वतन में ही समझाया जाता है. बाप जानते हैं बच्चे सब पतित है. ಬಾಬತ್ ನೋಡಿ ಹೆಂಗೆ ಕನೆಕ್ಷನ್ ತಗೊಳ್ತಾರೆ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಕುಳಿತು ತಿಳಿಸ್ತಾರೆ. ಅದು ತಿಳಿಸ್ಬೇಕಾದ್ರೆ ನಾನು ಇದೇ ಸೃಷ್ಟಿ ಮೇಲೆ ಬರಬೇಕು ಅಂತಾರೆ ಬಾಬಾ. ಯಾಕೆ ಅಂತಂದ್ರೆ ನಾನು ಮೂಲವತನದಲ್ಲಿ ಕುಳಿತಂತೂ ನಾನು ಹೇಳಿಕ್ ಬರೋದಿಲ್ಲ, ಇರೋದು ಇದೊಂದೇ ಸೃಷ್ಟಿ ಅಂತಾರೆ ಬಾಬಾ. ಯಾಕೆ ನಾನು ತಿಳಿಸ್ಕೊಡ್ಬೇಕಾಗಿದೆ ಅಂದ್ರೆ ಎಲ್ಲ ಆತ್ಮಗಳು ಏನಾಗ್ಬಿಟ್ಟಿದ್ದೀರಿ, ಪತಿತರಾಗಿದ್ದೀರಿ ಅಂತಾರೆ ಬಾಬಾ. ಕೊಯ್ ಕಾಮ್ಕೆ ನಹಿ ರಹೇ, ಯಾವ ಕೆಲ್ಸಕ್ಕೂ ಬಾರ್ದಂಗ ಆಗ್ಬಿಟ್ಟಿದ್ದೀರಿ ನೀವು ಅಂತ ಹೇಳ್ತಾರೆ ಬಾಬಾ. ಇಸ್ ದುನಿಯಾ ಮೇ ದುಃಖ ಹಿ ದುಃಖ ಹೈ, बाप ने समझाया है अभी तुम विषय सागर में पड़े हो. ವಿಷಯ ಸಾಗರದಲ್ಲಿದ್ದೀವಿ, ಅದಕ್ಕೆ ದುಃಖನೇ ದುಃಖ ಇದೆ ಅಂತಂತಾರೆ ಬಾಬಾ. ಅಸುಲ್ ಮೇ ತುಮ್ ಕ್ಷೀರ್ ಸಾಗರ್ ಮೇ ಥೆ. ವಾಸ್ತವದಲ್ಲಿ ನಾವೆಲ್ಲಿದ್ದೆವು? ಕ್ಷೀರ ಸಾಗರದಲ್ಲಿ. ಈಗ ಎಲ್ಲಿದ್ದೀವಿ? ಎಲ್ಲಿದ್ದೀವಿ? ಕ್ಷೀರ ಸಾಗರದ ಅಪೋಸಿಟ್ ವಿಷಯ ಸಾಗರದಲ್ಲಿದ್ದೀವಿ ಅಂತಾರೆ ಬಾಬಾ. ವಿಷ್ಣುಪುರಿ ಕೋ ಕ್ಷೀರ ಸಾಗರ್ ಕಹಾ ಜಾತಾ ಹೈ. ಕ್ಷೀರ ಸಾಗರ ಅಂತಂದ್ರೆ ಒಂದು ಸಮುದ್ರ ಇದೆ ಅದು ಅಂತ ಅರ್ಥ ಅಲ್ಲ. ಸತ್ಯುಗ ವಿಷ್ಣುಪುರಿಗೆನೆ ಕ್ಷೀರ ಸಾಗರ ಅಂತ ಹೇಳ್ತಾರೆ. ಅಬ್ ಕ್ಷೀರ್ ಕಾ ಸಾಗರ್ ತೋ ಯಹಾ ಮಿಲ್ ನಾ ಸಕೆ ತೋ ತಾಲಾಬ್ ಬನಾ ದಿಯಾ. ಇಲ್ಲಂತೂ ಕ್ಷೀರ ಸಾಗರ ಅಂತೂ ಎಲ್ಲೂ ಇಲ್ಲ, ಎಲ್ಲ ಕಡೆನೂ ಉಪ್ಪಿನ ಸಮುದ್ರನೇ ಇದಾವೆ. ಅದಕ್ಕೆ ಬಾಬಾ ಹೇಳ್ತಿದ್ರೆ ಸಣ್ಣದೊಂದು ತಾಲಾಬ್ ಮಾಡಿದ್ದಾರೆ, ಕ್ಷೀರ ತಾಲಾಬ್ ಅಂತ ಮಾಡಿದ್ದಾರೆ. ಅಲ್ಲಿ ವಿಷ್ಣುವನ್ನ ಮತ್ತು ಲಕ್ಷ್ಮಿಯನ್ನ ಕುಂದಿರಿಸಿದ್ದನ್ನ ತೋರಿಸಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಅಬ್ ಕ್ಷೀರ್ ಕಾ ಸಾಗರ್ ತೋ ಯಹಾ ಮಿಲ್ ನಾ ಸಕೆ ತೋ ತಾಲಾಬ್ ಬನಾ ದಿಯಾ ಹೈ. ವಹಾ ತೋ ಕಹತಿ ಹೈ ದೂದ್ ಕಿ ನದಿಯಾ ಬಹತಿ ಥಿ. ಸತ್ಯುಗದಲ್ಲಿ ಏನಿತ್ತು? ಹಾಲಿನ ಹೊಳೆ ಹರಿತಾ ಇತ್ತು ಅಂತಾರೆ ಬಾಬಾ. ಗಾಯೆ ಭಿ ವಹಾ ಕಿ ಫಸ್ಟ್ ಕ್ಲಾಸ್ ನಾಮಿ ಗಾಮಿ. ಬಾಬಾ ಹೇಳ್ತಾರೆ ಸತ್ಯುಗಕ್ಕೆ ಹೋಗ್ಬಿಡ್ರಿ. ಸತ್ಯುಗ ಅಂತಂದ್ರೇನೆ ಕ್ಷೀರ ಸಾಗರ, ವಿಷ್ಣುಪುರಿ. ವಿಷ್ಣು ಅಂತಂದ್ರೆ ಲಕ್ಷ್ಮೀ ನಾರಾಯಣ ಕಂಬೈನ್ಡ್ ಸ್ವರೂಪ. ಲಕ್ಷ್ಮಿ ಮತ್ತು ನಾರಾಯಣ ರಾಜ್ಯ ಆಳ್ತಾ ಇರೋದನ್ನ ನೋಡ್ರಿ. ಅವರ ರಾಜ್ಯದಲ್ಲಿ ಏನಿದೆ ಅಪ್ಪ, ಗಾಯ ಬಿ ಫಸ್ಟ್ ಕ್ಲಾಸ್ ಅಂತಾರೆ ಬಾಬಾ. ಅಲ್ಲಿ ಗಾಯ ಹೆಂಗಿದಾವೆ? ಫಸ್ಟ್ ಕ್ಲಾಸ್ ಇದಾವೆ ಅಂತಾರೆ ಬಾಬಾ. ನದಿಯಾ ಅಂತೂ दूध की नदियां ಅಂತಾರೆ ಬಾಬಾ. यहाँ तो मनुष्य भी बीमार को पड़ते हैं, वहाँ तो गाय भी कभी बीमार नहीं पड़ते. ಇಲ್ಲಿ ಮನುಷ್ಯರು ಸಹಿತ ಏನಾಗ್ಬಿಡ್ತಾರೆ? ಬಿಮಾರ್ ಆಗ್ಬಿಡ್ತಾರೆ, ಅನಾರೋಗ್ಯಗ್ರಸ್ತರಾಗ್ತಾರೆ. ಆದರೆ ಸತ್ಯುಗದಲ್ಲಿ ಆಕಳಗಳಿಗೂ ಕೂಡ ಬಿಮಾರಿ ಅನ್ನೋದು ಇರುವುದಿಲ್ಲ ಅಂತಾರೆ ಬಾಬಾ. ಫಸ್ಟ್ ಕ್ಲಾಸ್ ಹೋತಿ. ಸತ್ಯುಗ ಭೂಮಿ ಮೇಲೆ ಬಂದ್ಬಿಡಿ. ಸತ್ಯುಗದ ಭೂಮಿ ಮೇಲೆ ಆಕಳಗಳಿದಾವೆ ನೋಡಿ, ಫಸ್ಟ್ ಕ್ಲಾಸ್ ಆಕಳಗಳು. ಬಾಬಾ ಹೇಳ್ತಾರೆ ಅವಕ್ಕೆಂದೂ ಅವು ಅನಾರೋಗ್ಯಗ್ರಸ್ತರಾಗುವುದಿಲ್ಲ. ಬಾಬಾ ಹೇಳ್ತಿದ್ದಾರೆ ಫಸ್ಟ್ ಕ್ಲಾಸ್ ಹೋತಿ ಹೈ, ಜಾನ್ವರ್ ಆದಿ कोई बीमार नहीं होते, यहाँ और वहाँ में बहुत फर्क है. ಬಾಬಾ ಹೇಳ್ತಿದ್ದಾರೆ ಸತ್ಯುಗಕ್ಕೂ ಮತ್ತು ಕಲಿಯುಗಕ್ಕೂ ಅಜಗಜಾಂತರ ವ್ಯತ್ಯಾಸ ಅಂತಾರೆ ಬಾಬಾ. ಅಲ್ಲಿ ಪ್ರಾಣಿಗಳು ಸಹಿತ ಬೀಮಾರ್ ಆಗೋದಿಲ್ಲ, ಇಲ್ಲಿ ಮನುಷ್ಯರು ಕೂಡ ಬೀಮಾರ್ ಆಗ್ತಾರಂತಾರೆ ಬಾಬಾ. ಯಹ ಬಾಪ್ ಹಿ ಆಕರ್ ಬತಾತೆ ಹೈ. ಆ ಜಗತ್ತಿಗೂ ಈ ಜಗತ್ತಿಗೂ ಏನ್ ವ್ಯತ್ಯಾಸ ಅದು ಬಾಬನೇ ಬಂದು ಹೇಳ್ತಾರೆ. ಸಾರಿ, ಅದು ಬಾಬನೇ ಬಂದು ಹೇಳಬೇಕು ನಮ್ಗೆ. ದುನಿಯಾ ಮೇ ದೂಸರಾ ಕೋಯಿ ಜಾನ್ತಾ ನಹಿ, तुम जानते हो यह पुरुषोत्तम संगम युग है. जबकि बाप आते हैं सबको वापस ले जाते हैं. ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀವಿ ನಾವು. ಅದಕ್ಕೆ ಬಾಬಾ ಬಂದು ನಮ್ಮನ್ನೀಗ ಮರಳಿ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಬಾಪ್ कहते हैं जो भी बच्चे हैं कोई अल्लाह को, कोई गॉड को, कोई भगवान को पुकारते हैं.
ಅನೇಕ ಆತ್ಮಗಳು ಮಕ್ಕಳಿದ್ದಾರೆ ಪ್ರಪಂಚದಲ್ಲಿ. ಕೆಲವೊಂದು ಜನ ಅಲ್ಲ ಅಂತ ಹೇಳಿ ಪ್ರೀತಿಯಿಂದ ಕರೀತಾರೆ, ಕೆಲವೊಂದು ಜನ ಗಾಡ್ ಅಂತ ಹೇಳಿ ಕರೀತಾರೆ, ಕೆಲವೊಂದು ಜನ ಭಗವಂತ ಅಂತ ಕರೀತಾರೆ. ಮೇರೆ ನಾಮ್ ತೋ ಬಹುತ್ ರಖ್ ದಿಯೇ ಹೈ, ಅಚ್ಚಾ ಬುರಾ ಜೋ ಆಯಾ ಸೋ ನಾಮ್ ರಖ್ ದೇತೆ. ಕೆಟ್ಟದ್ದಿರ್ಲಿ ಒಳ್ಳೇದಿರ್ಲಿ ಅವ್ರಿಗೇನ್ ತಿಳಿತದೋ ಆ ಹೆಸರನ್ನ ನನ್ಗಿಟ್ಬಿಟ್ಟಿದ್ದಾರೆ ಅಂತಾರೆ ಬಾಬಾ. ಭೂತನಾಥ ಅಂತ ಕರೆದ್ರು, ಬಬಲ್ನಾಥ ಅಂತ ಕರೆದ್ರು, ಎಷ್ಟೆಲ್ಲ ಕರೆದ್ರು ಅಂತಾರೆ. ಅಬ್ ತುಮ್ ಬಚ್ಚೆ ಜಾನ್ತೆ ಹೋ ಬಾಬಾ ಆಯಾ ಹುವಾ ಹೈ. ಆ ತಂದೆ ಈಗ ಬಂದಿದಾರಂತ ಗೊತ್ತು ನಮ್ಗೆ. ದುನಿಯಾ ತೋ ಯಹ ಸಮಜ್ ನ ಸಕೆ, ಜಗತ್ತಿನವ್ರಿಗೆ ಇದು ಗೊತ್ತಿಲ್ಲ ಅಂತಾರೆ ಬಾಬಾ. ಸಮझेंगे वही जिन्होंने 5000 ವರ್ಷ ಪಹಲೆ ಸಮझा है. ಇದನ್ನ ಯಾರು ಚೆನ್ನಾಗಿ ತಿಳ್ಕೊಳ್ಳಿಕ್ ಸಾಧ್ಯ ಅಂದ್ರೆ 5000 ವರ್ಷದ ಹಿಂದೆ ಯಾರು ಇದನ್ನ ಚೆನ್ನಾಗಿ ತಿಳ್ಕೊಂಡಿದ್ರೋ ಅವ್ರಿಗಷ್ಟೇ ಇದು ಅರ್ಥ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಇಸಿಲಿಯೇ ಗಾಯನ್ ಹೇ ಕೋಟೋ ಮೇ ಕೋಯಿ ಕೋಯಿ ಮೇ ಭಿ ಕೋಯಿ. ಅದಕ್ಕೆ ಗಾಯನ ಇದೆ, ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು. मैं जो हूँ जैसा हूँ बच्चों को क्या सिखाता हूँ वह तो तुम बच्चे ही जानते और कोई समझ ना सके. ಬಾಬಾ ತಿಳಿಸ್ತಿದ್ದಾರೆ, ನಾನು ಏನಿದ್ದೀನಿ, ನಾನು ಯಾರಿದ್ದೀನಿ, ನಾನು ಹೇಗಿದ್ದೀನಿ ಅನ್ನೋದು ಮಕ್ಕಳಿಗೆ ಬಿಟ್ರೆ ಹೊರಗಿನವರು ಯಾರಿಗೂ ಗೊತ್ತಿಲ್ಲ ಅಂತಂತಾರೆ ಬಾಬಾ. ಯಾವಿ ತುಮ್ ಜಾನ್ತೆ ಹೋ ಹಮ್ ಕೋಯಿ ಸಾಕಾರ ಸೆ ನಹಿ ಪಡ್ತೆ ಹೈ. ಸಾಕಾರ ಮನುಷ್ಯರಿಂದ ನಾವು ಓದ್ತಾ ಇಲ್ಲ. ಇಲ್ಲಿ ಯಾರು ಓದಿಸ್ತಾ ಇದ್ದಾರಪ್ಪ? ಸಾಕಾರ ಮನುಷ್ಯರು ಓದಿಸ್ತಾ ಇಲ್ಲ. ಹಾ, निराकार पढ़ाते हैं. मनुष्य जरूर मूंझते, निराकार तो ऊपर में रहते हैं, वह कैसे पढ़ाएंगे. ಮನುಷ್ಯರಿಗೆ ಗೊಂದಲ, ಅಲ್ಲ ನಿರಾಕಾರ ಅಂತೂ ಮೇಲಿರ್ತಾನೆ, ಹೌದಾ ಇಲ್ವೋ, ಅವನು ಈ ಜಗತ್ತಿಗೆ ಬಂದು ಹೇಗೆ ಓದಿಸ್ತಾನೆ. तुम निराकार आत्मा भी ऊपर में रहती हो, फिर इस तख्त पर आती हो. ನಾವು ಆತ್ಮಗಳು ನಿರಾಕಾರ ಸ್ವರೂಪದಲ್ಲಿದ್ದಾಗ ಮೇಲಿದ್ದೆವು, ಆಮೇಲೆ ಈ ಭ್ರುಕುಟಿ ಎಂಬ ಸಿಂಹಾಸನದ ಮೇಲೆ ಬಂದು ಕುಳಿತುಕೊಂಡು ಸಾಕಾರದಲ್ಲಿ ಬಂದಾಗ ಈ ಭ್ರುಕುಟಿ ಎಂಬ ಅಕಾಲ ತಖ್ತ ಇದೆ ಅಲ್ವಾ, ಅಲ್ಲಿ ಕೂತ್ಕೊಂಡಿದ್ದೀರಿ ಅಂತಾರೆ ಬಾಬಾ. ತುಮ್ ನಿರಾಕಾರ ಆತ್ಮ ಭಿ ऊपर में रहती हो, फिर इस तख्त पर आती हो. ಆ ನಂತರ ಈ ಸಿಂಹಾಸನದ ಮೇಲೆ ಬರ್ತೀವಿ. ಶರೀರ ಮೃತ್ಯು ಕೋ ಪಾತಾ ಹೈ. ಈ ಶರೀರ ಏನಾಗುತ್ತೆ, ಸಾವನ್ನ ಹೊಂದುತ್ತೆ ಅಂತಾರೆ ಬಾಬಾ. ಸಾವನ್ನ ಹೊಂದುತ್ತೆ. ಯಹ ಹೇ ಚೈತನ್ಯ ತಖ್ತ. ಇದೆಲ್ಲ ಜಡ ತಖ್ತ ಇದೆ, ಸಿಂಹಾಸನ ಇದೆ. ಆದ್ರೆ ಚೈತನ್ಯ ತಖ್ತ ಯಾವುದು, ಸಿಂಹಾಸನ ಯಾವುದು? ಭ್ರುಕುಟಿಯ ಮಧ್ಯ ಅಂತಾರೆ ಬಾಬಾ. अमृतसर में भी अकाल तख्त है ना, वह तख्त है लकड़ी का. ಅಮೃತ್ಸರ್ ಗೋಲ್ಡನ್ ಟೆಂಪಲ್ ಅಲ್ಲಿ ಕೂಡ ದೇವರದ್ದು ಒಂದು ಸಿಂಹಾಸನ ಇಟ್ಟಿದ್ದಾರೆ. ಬಾಬಾ ತಿಳಿಸ್ತಿದ್ದಾರೆ, ಅದಕ್ಕೆ ಅಕಾಲ ತಖ್ತ ಅಂತ ಹೆಸರು ಕೊಟ್ಟಿದ್ದಾರೆ. ಅದು ಕಟ್ಟಿಗೆದಲ್ವಾ ಅಂತಾರೆ ಬಾಬಾ. ಉನ್ ವಿಚಾರೋं को पता नहीं है, अकाल तो आत्मा है जिसको कभी काल नहीं खाता. ಬಾಬಾ ತಿಳಿಸ್ತಿದ್ದಾರೆ, ಅಕಾಲ ಅಂದ್ರೆ ಸಾವು ಹೊಂದದೇ ಇರುವವರು ಅಂತ ಅರ್ಥ. ಸಾವು ಹೊಂದದೇ ಇರುವುದು ಯಾವ್ದಪ್ಪ? ಶರೀರನೋ ಆತ್ಮನೋ? ಸಾವು ಹೊಂದದೇ ಇರುವುದು ಆತ್ಮ. ಆತ್ಮ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಆತ್ಮ ಅಕಾಲ ಮೂರ್ತ ಅಂತಾರೆ ಬಾಬಾ. ಶರೀರ ಅಕಾಲ ಮೂರ್ತ ಅಲ್ಲ. ಅಕಾಲ ಮೂರ್ತ ಯಾರು? ಆತ್ಮ. ಸೊ ಆತ್ಮನ ಸಿಂಹಾಸನ ಯಾವುದು? ಆತ್ಮದ ಸಿಂಹಾಸನ ಭ್ರುಕುಟಿಯ ಮಧ್ಯ. ಅದಕ್ಕೆ ಅಕಾಲ ತಖ್ತ ಸಿಂಹಾಸನ ಅಂತ ಹೇಳ್ತೀವಿ. ಅಕಾಲ ಮೂರ್ತ ಆತ್ಮ ಏಕ್ ಶರೀರ್ ಛೋಡ್ ದೂಸರಾ ಲೇತಿ. ಈ ಅಕಾಲ ಮೂರ್ತ ಆತ್ಮ ಏನಿದೆಯೋ ಅದು ಒಂದು ಶರೀರ ಬಿಡುತ್ತೆ, ಮತ್ತೊಂದು ಶರೀರ ಧಾರಣೆ ಮಾಡುತ್ತೆ. ಉನ್ಕೋ ಭಿ ರಥ ತೋ ಚಾಹಿಯೇನ. ಆತ್ಮನಿಗೂ ರಥ ಬೇಕಲ್ವಾ? ಆತ್ಮನಿಗೆ ರಥ ಇಲ್ಲದೆ ಇದ್ರೆ ಪಾತ್ರ ಮಾಡ್ಲಿಕ್ಕಾಗತ್ತ? ಇಲ್ಲ. ತೋ ನಿರಾಕಾರ ಬಾಪ್ ಕೋ ಭಿ ಜರೂರ್ ರಥ ಚಾಹಿಯೇ. ಹೇಗೆ ಅಕಾಲ ಮೂರ್ತ ಆತ್ಮನಿಗೂ ರಥ ಬೇಕೋ ಹಾಗೆ ಪರಮಾತ್ಮ ನಿರಾಕಾರ ಶಿವನಿಗೂ ಕೂಡ ರಥ ಬೇಕಾಗುತ್ತೆ. मनुष्य का, क्योंकि बाप है ज्ञान का सागर ज्ञानेश्वर. ಬಾಬಾ ಜ್ಞಾನದ ಸಾಗರ ಆಗಿರುವುದರಿಂದ ಮನುಷ್ಯನ ರಥ ಬೇಕು, ಮನುಷ್ಯನ ಶರೀರ ಬೇಕು. ಜ್ಞಾನ ಹೇಳ್ಬೇಕಲ್ವಾ, ಜ್ಞಾನೇಶ್ವರ ಅಲ್ವಾ. ಅದಕ್ಕೆ ನನಗೆ ಮನುಷ್ಯನ ರಥ ಬೇಕು ಅಂತಾರೆ ಬಾಬಾ. ಅಬ್ ಜ್ಞಾನೇಶ್ವರ್ ನಾಮ್ ತೋ ಬಹುತೋಂಗೆ ಹೈ. ಹಾಗೆ ನೋಡಿದ್ರೆ ಜ್ಞಾನೇಶ್ವರ ಅನ್ನೋ ಹೆಸರು
ಬಹಳ ಜನರಿಗಿದೆ. अपने को ईश्वर समझते हैं ना, सुनाते हैं भक्ति के शास्त्रों की बातें. ತಮ್ಮನ್ನ ತಾವು ಈಶ್ವರ ಅಂತ ಹೇಳ್ಕೊಳ್ತಾರೆ, ಜ್ಞಾನೇಶ್ವರ ಅಂತ ಹೇಳ್ಕೊಳ್ತಾರೆ, ಈಶ್ವರ ಅಂತ ಹೇಳ್ಕೊಳ್ತಾರೆ, ಕರೆಸ್ಕೊಳ್ತಾರೆ. ಆದ್ರೆ ಹೇಳೋದೆಲ್ಲ ಭಕ್ತಿಯ ಜ್ಞಾನ ಅಂತಂತಾರೆ ಬಾಬಾ. ಶಾಸ್ತ್ರಗಳ ಜ್ಞಾನ ಹೇಳ್ತಾರೆ ಹೊರತು ತಮ್ಮಲ್ಲಿರುವ ಜ್ಞಾನವನ್ನ ಏನು ಇಲ್ವೇ ಅಲ್ಲ ಅವರಲ್ಲಿ ಅಂತಾರೆ ಬಾಬಾ. ಶಿವಬಾಬಾ ಭಕ್ತಿ ಶಾಸ್ತ್ರಗಳ ಜ್ಞಾನ ಹೇಳುವುದಿಲ್ಲ, ಹೇಳ್ತಾರೆ ಇಲ್ಲ. ಬಾಬಾ ಹೇಳ್ತಿದ್ದಾರೆ ನಾಮ್ ರಖಾತೆ ಹೇ ಜ್ಞಾನೇಶ್ವರ್, ಅರ್ಥಾತ್ ಜ್ಞಾನ ದೇನೆ ವಾಲಾ ಈಶ್ವರ. ಜ್ಞಾನ ಕೊಡುವ ಈಶ್ವರ ಯಾರು? ಜ್ಞಾನೇಶ್ವರ. ವಹ ತೋ ಜ್ಞಾನ ಸಾಗರ್ ಚಾಹಿಯೆ, उनको ही गॉड फादर कहा जाता है. यहाँ तो ढेर भगवान हो गए. ಇಲ್ಲಂತೂ ಸಾಕಷ್ಟು ಮನುಷ್ಯರಾಗ್ಬಿಟ್ಟಿದ್ದಾರೆ, ಭಗವಂತಗಳಾಗ್ಬಿಟ್ಟಿದ್ದಾರೆ ಅಂತಾರೆ ಬಾಬಾ. जब बहुत ग्लानि हो जाती है, बहुत गरीब हो जाते हैं, दुखी हो जाते हैं, तब ही बाप आते हैं. ಬಾಬಾ ಬರೋ ಸಮಯ ಯಾವಾಗಪ್ಪ? ಯಾವಾಗ ಬರ್ತೀನಿ ಅಂತಾರೆ? ಸಂಗಮ ಯುಗದಲ್ಲಿ ಯಾವಾಗ ಬರ್ತೀನಿ ಅಂತಾರೆ? ಬಾಬಾ ವಿಕಾರ ಭಾಳ ಕೋಪಕ್ಕೆ ಹೋದಾಗ ಬರ್ತೀನಿ ಅಂತಾರೆ, ಧರ್ಮಗ್ಲಾನಿ ಆದಾಗ ಬರ್ತೀನಿ ಅಂತಾರೆ. ಈಗ ಬಾಬಾ ಹೇಳ್ತಾರೆ ಬಹಳ ಬಡವರಾದಾಗ, ಬಹಳ ದುಃಖಿಗಳಾದಾಗ ನಾನು ಬರ್ತೀನಿ ಅಂತಾರೆ ಬಾಬಾ. ಬಾಪ್ಕೋ ಕಹಾ ಜಾತಾ ಹೈ ಗರೀಬ್ ನಿವಾಸ್. ಬಹಳ ಗರೀಬ್ ಬಡವರಾದಾಗ, ಬಹಳ ದುಃಖಿ ಆದಾಗ ನಾನು ಬರ್ತೀನಿ, ಯಾಕಂದ್ರೆ ನಾನು ಗರೀಬ್ ನಿವಾಸ್ ಅಂತಾರೆ ಬಾಬಾ. ನಾ ಏನಾಗಿದ್ದೀನಿ? ಗರೀಬ್ ನಿವಾಸ್. आखिरी वह दिन आता है जो गरीब निवास बाप आते हैं. बच्चे भी जानते हैं बाप आकर स्वर्ग की स्थापना करते. ಕೊನೆಗೂ ಆ ದಿನ ಬಂದೇ ಬರುತ್ತೆ, ಯಾಕಂದ್ರೆ ಬಡವರ ಬಂದು ಪರಮಾತ್ಮ ಬಂದೇ ಬರ್ತಾನೆ, ಬಂದು ಸ್ವರ್ಗ ಸ್ಥಾಪನೆ ಮಾಡ್ತಾನೆ. ವಹಾ ತೋ ಅತಾಹ ಧನ್ ಹೋಗ್ತಾರೆ. ತೆಗಿತಾರೆ, ಇತನ್ನೇ ಅರಬ್ ಕರಬ್ ಖರ್ಚಾ ಹುವ, ಇಷ್ಟೆಲ್ಲ ಖರ್ಚಾಗಿದೆ ಅಂತ ಹೇಳಿ ಹಿಸಾಬ್ ತೆಗಿತಾರೆ. ವಹಾ ಯಹ ನಾಮ್ ಹಿ ನಹಿ ಅತಾಹ ಧನ್ रहता है. ಅಲ್ಲಿ ಅಕೌಂಟ್ಸ್ ತೆಗಿಯೋದೇ ಇಲ್ಲ ಅಂತ, ಬರೆಯೋದೇ ಇಲ್ಲ ಅಂತಾರೆ ಬಾಬಾ. ಯಾಕಂದ್ರೆ ಅತಾಹ ಧನ ಇದೆ ಅಂತಾರೆ ಬಾಬಾ, ಲೆಕ್ಕನೇ ತೆಗಿಯೋದಿಲ್ಲ ಅಲ್ಲಿ. ಅಭಿ ತುಮ್ ಬಚ್ಚೋಂ ಕೋ ಮಾಲೂಮ್ ಪಡಾ ಹೈ ಬಾಬಾ ಆಯಾ ಹುವಾ. ಸತ್ಯಯುಗದ ಬಗ್ಗೆ ಬಾಬಾ ಇವತ್ತು ಏನೇನೆಲ್ಲ ಹೇಳಿದ್ರು ಹೇಳಿ, ನಾನು ರಿಪೀಟ್ ಮಾಡಿ. ಅದು ಕ್ಷೀರಸಾಗರ ಅಂತ ಹೇಳಿದ್ರು. ವೆರಿ ಗುಡ್. ಮತ್ತೇನು ಹೇಳಿದ್ರು? ಅಲ್ಲಿ ಯಾವುದೇ ಹಸುಗಳಿಗೆ ಜಾನ್ವರಿಗೆ, ಹಸುಗಳಿಗೆ ಯಾವುದೇ ತರದ ರೋಗ ಬರುವುದಿಲ್ಲ ಅಂತಂದ್ರು ಬಾಬಾ. ವೆರಿ ಗುಡ್. ಮತ್ತೇನಂದ್ರು ಬಾಬಾ? ಅಲ್ಲಿ ಯಾವ ನದಿ ಹರಿತದೆ ಅಂತಂದ್ರು? ಹಾಲಿನ ಮರ್ತೋಗ್ಬಿಟ್ರೆ ಅದು ಹಾಲಿನ ನದಿ ಹರಿತದೆ ಅಂತಂದ್ರು ಬಾಬಾ. ಮತ್ತೇನ್ ಹೇಳಿದ್ರು ಬಾಬಾ? ನೆನಪು ಮಾಡ್ಕೊಳ್ಳಿ. ಬರೀ ಸತ್ಯುಗ ಸೀನ್ ಪಕ್ಕಕ್ಕೆ ಇಟ್ಕೋಬೇಕು. ಸತ್ಯುಗದ್ದೇನೇನ್ ಹೇಳಿದ್ದಾರೆ ಬಾಬಾ ದೃಶ್ಯ ಕಣ್ಣು ಮುಂದೆ ತಂದ್ಕೊಂಡ್ಬಿಡ್ಬೇಕು. ಸಂಗಮ ಯುಗದ ಬಗ್ಗೆ ಏನೇನ್ ಹೇಳಿದ್ದಾರೆ ಬಾಬಾ ಅದನ್ನೆಲ್ಲ ನೆನಪಿಟ್ಕೊಳ್ಬೇಕು. ಕಲಿಯುಗದ ಬಗ್ಗೆ ಬಾಬಾ ಏನೇನ್ ಹೇಳಿದ್ರು ಅದನ್ನೆಲ್ಲ ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ ಹೇಳ್ತಾನೆ ಅಲ್ಲಲ್ಲಿ ಫಿಕ್ಸ್ ಮಾಡಿ ಬಂದ್ಬಿಡ್ಬೇಕು. ಅಂದ್ರೆ ಆ ಇದಕ್ಕೆ ಹೋದಾಗ ನಿಮ್ಗೆ ಆಯಾ ದೃಶ್ಯಗಳು ಕಣ್ಣು ಮುಂದೆ ಬಂದ್ಬಿಡ್ತಾರೆ. ಅದ ಇಲ್ಲ? ಈಗ ಹೇಳಿದ್ರು ಬಾಬಾ ಕಲಿಯುಗದಲ್ಲಿ ಎಷ್ಟೊಂದು ಕರಬ್ ಎಲ್ಲ ಲೆಕ್ಕ ತೆಗಿತಾರೆ, ಇಷ್ಟು ಖರ್ಚಾಗಿದೆ, ಅಷ್ಟು ಖರ್ಚಾಗಿದೆ. ಸತ್ಯುಗದಲ್ಲಿ ಅಪಾರ ಧನ ಇರುತ್ತೆ, ಅಲ್ಲಿ ಯಾವುದೇ ರೀತಿ ಖರ್ಚಿನ ಲೆಕ್ಕ ತೆಗಿಯೋ ಅವಶ್ಯಕತೆ ಇಲ್ವೇ ಇಲ್ಲ ಅಂತಾರೆ ಬಾಬಾ. ಅಭಿ ತುಮ್ ಬಚ್ಚೋಂ ಕೋ ಮಾಲೂಮ್ ಪಡಾ ಹೈ ಬಾಬಾ ಆಯಾ ಹುವಾ ಹೈ, ಹಮ್ಕೋ ಅಪ್ನೆ ಘರ್ ಲೇ ಜಾನೆ ಕೆ ಲಿಯೆ. ಓಕೆ, ಈಗ ಸಂಗಮ ಯುಗಕ್ಕೆ ಬಂದ್ಬಿಡಿ. ಸಂಗಮ ಯುಗದಲ್ಲಿ ಬಾಬಾ ಹೇಳ್ತಿದ್ದಾರೆ ನಾನು ಬಂದಿದ್ದೀನಿ. ಸಂಗಮ ಯುಗದಲ್ಲಿ ಬಾಬಾ ಏನೇನ್ ಹೇಳಿದ್ರು? ನಾನು ಜ್ಞಾನೇಶ್ವರ, ನನಗೆ ರಥ ಬೇಕು. ಹೌದೋ ಇಲ್ಲೋ? ಹೇಗೆ ನಿಮ್ಗೆ ಆತ್ಮಗಳಿಗೆ ರಥ ಬೇಕು, ನನಗೂ ಕೂಡ ರಥ ಬೇಕು ಅಂತಂದ್ರು ಬಾಬಾ. ಈಗ ನಾನು ಬಂದಿದ್ದೀನಿ, ಯಾಕಂದ್ರೆ ನಿಮ್ಮನ್ನ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತಂದ್ರು ಬಾಬಾ. ನೆಕ್ಸ್ಟ್ ಬಾಬಂದು ಬಗ್ಗೆ ಏನೇನ್ ಹೇಳಿದ್ರು ಬಾಬಾ? ನಾನು ಏನೇನಿದ್ದೀನಿ ಅಂತ ಹೇಳಿದ್ರು? ಅಕಾಲ ಮೂರ್ತ ಅಂತ ಹೇಳಿದ್ರು ಬಾಬಾ. ಮತ್ತೆ ಆತ್ಮನು ಅಕಾಲ ಮೂರ್ತ, ಜ್ಞಾನೇಶ್ವರ ಅಂತ ಹೇಳಿದ್ರು ಬಾಬಾ. ಬಡವರ ಬಂಧು ಅಂತ ಹೇಳಿದ್ರು ಬಾಬಾ. ಮತ್ತೇನ್ ಹೇಳಿದ್ರು? ಗರೀಬ್ ನಿವಾಸ. ಬಡವರ ಬಂಧು ಅಂದ್ರನೆ ಗರೀಬ್ ನವಾಸ್. ಮತ್ತೆ ಇನ್ನೇನ್ ಹೇಳಿದ್ದಾರೆ ಬಾಬಾ? ಜ್ಞಾನದ
ಸಾಗರ ಜ್ಞಾನೇಶ್ವರನಾಗಿದ್ದೇನೆ ಅಂತ ಬಾಬಾ ಹೇಳಿದ್ರು. ಇವೆಲ್ಲ ಪಕ್ಕಕ್ಕೆ ಬರ್ಕೊಂಡ್ಬಿಡ್ಬೇಕು. ಅದೇ ದಿನದಲ್ಲಿ ಏನೇನು ಒಂದು ಬಾಬನ್ ಮಹಿಮೆ ಅಂತೂ ಬಂದೇ ಬರ್ತದ. ಬಾಬಾ ನಾನು ಏನಿದ್ದೀನಿ ಅನ್ನೋದನ್ನು ಹೇಳೇ ಹೇಳ್ತಾನ. ಸತ್ಯುಗದ ಬಗ್ಗೆನೂ ಹೇಳೇ ಹೇಳ್ತಾರ, ಕಲಿಯುಗದ ಬಗ್ಗೆನೂ ಹೇಳ್ತಾರೆ, ಸಂಗಮಯುಗದ ಬಗ್ಗೆನೂ ಹೇಳೇ ಹೇಳ್ತಾರೆ. ಸೊ ಆ ಪಾಯಿಂಟ್ಸ್ ಅನ್ನ ಏನ್ ಮಾಡ್ಬೇಕು, ಡಿವೈಡ್ ಮಾಡ್ಕೊಂಡ್ಬಿಡ್ಬೇಕು. ಯಾವ ಪಾಯಿಂಟ್ ಎಲ್ಲಿ ಬರ್ತದೋ ಅಲ್ಲಿ ಹಾಕೊಂತ ಹೋಗ್ಬಿಡ್ಬೇಕು. ಆ ತರ ಮಾಡ್ಬೇಕು. ಬಾಬಾ ತಿಳಿಸಿದ್ದಾರೆ, ಮಕ್ಕಳೇ ನಾನು ಬಂದಿದ್ದೀನಿ. ಈಗ ನಿಮಗ್ ಗೊತ್ತಿದೆ ಈ ಮಾತನ್ನ, ನಾನು ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂದ್ರೆ ನಿಮ್ಮನ್ನೆಲ್ಲ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ. ಬಚ್ಚೋಂಕೋ ಅಪ್ಪನ ಘರ್ ಭೂಲ್ ಗಯ. ನೀವು ಮರ್ತಿದ್ದೀರಿ ಮನೆ, ಮುಗೀತು. ಇಲ್ಲೇ ಪಾತ್ರ ಮಾಡ್ತಾ 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 ಮನೆಗೆ ಬರೋದೇ ಮರ್ತು ಬಿಟ್ಟಿದ್ದೀರಿ ಅಂತಾರೆ ಬಾಬಾ. ಭಕ್ತಿ ಮಾರ್ಗಕ್ಕೆ ಧಕ್ಕೆ ಖಾತೆ रहते हैं, इसको कहा जाता है. ಭಕ್ತಿ ಮಾರ್ಗದಲ್ಲಿ ತುಂಬಾ ಪೆಟ್ಟನ್ನ ತಿಂದಿದ್ದೀರಿ ಅಂತಾರೆ ಬಾಬಾ. ಇದಕ್ಕೇನಂತ ಹೇಳ್ತೀವಿ? ರಾತ್ರಿ. ಏನಂತ ಹೇಳ್ತೀವಿ? ರಾತ್ರಿ. ಭಗವಾನ್ को ढूंढते ही रहते हैं, परंतु भगवान कोई को मिलता नहीं है. ದ್ವಾಪರಯುಗಕ್ಕೆ ಬರೆದು ಬಿಡ್ರಿ. ಈಗ ದ್ವಾಪರಯುಗದಲ್ಲಿ ತಾನೇ ಭಕ್ತಿ ಮಾಡೋದು ನಾವು, ದ್ವಾಪರಯುಗದಿಂದ ತಾನೇ. ಓಕೆ, ದ್ವಾಪರಯುಗದಲ್ಲಿ ಭಕ್ತಿ ಮಾಡ್ತಾ 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 ಅದು ರಾತ್ರಿ ತುಂಬಾ ಧಕ್ಕೆ ಖಾಯೆ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ನನ್ನನ್ನ ತುಂಬಾ ಹುಡುಕಿದ್ದೀರಿ, ಎಲ್ಲೆಲ್ಲಿ ತಾನೇ ಹುಡುಕಿದ್ದೀರಿ, ಆದ್ರೆ ನಾನು ಸಿಕ್ಕನೆ ನಿಮ್ಗೆ ಅಂತಾರೆ ಬಾಬಾ. ಮಿಲ್ತಾ ನಹಿ. ಅಭಿ ಭಗವಾನ್ ಆಯಾ ಹುआ है, यह भी तुम बच्चे जानते हो, ನಿಶ್ಚಯ भी है. ಇದೆಯಾ ನಿಶ್ಚಯ? ಅಥವಾ ಭಗವಂತ ಬಂದಿದ್ದಾನೆ ಅನ್ನೋದೊಂದು ಮಾತು ಗೊತ್ತಿದೆ, ಬಟ್ ನಿಶ್ಚಯ ಏನೋಪ್ಪ ಅವ್ರು ಹೇಳ್ತಾ ಇರೋದಕ್ಕೆ ನಾವು ಹೂ ಅನ್ಬೇಕಾಗಿದೆ ಅನ್ನೋ ಪರಿಸ್ಥಿತಿ ಆಯ್ತಾ? ಇಲ್ಲ ತಾನೆ. ಪಕ್ಕ ನಿಶ್ಚಯ है, पक्का. तो अभी बाप आया हुआ है, भगवान आया हुआ है, तुम बच्चे जानते हो और निश्चय भी है अंतरे बाबा. ऐसे नहीं सबको पक्का निश्चय है. ನೋಡಿ, ಇಲ್ಲಿ ಕುಳಿತವರಲ್ಲಿ ಎಲ್ಲರಿಗೂ ನಿಶ್ಚಯ ಇದೆ ಅನ್ನೋ ಮಾತಿಲ್ಲ ಅಂತಾರೆ ಬಾಬಾ. ಅಂದ್ರೆ ಬಾಬನ ಮಕ್ಕಳಾದ ಕೂಡಲೇ ನಿಶ್ಚಯ ಆಗ್ಬಿಡ್ತು? ಇಲ್ಲ. ಕೆಲವೊಂದು ಜನ ಬಾಬನ ಮಕ್ಕಳು ಅಕ್ಕಂದ್ರ ಪ್ರೀತಿ ಸಿಕ್ಕಿರ್ತದೆ, ಅದಕ್ಕೆ ಬಂದಿರ್ತಾರೆ. ಕೆಲವೊಂದು ಜನ ಸೇವೆಯ ಮನೋಭಾವನೆಯಿಂದ ಬಾಬನ್ ಮನೆಗೆ ರೆಗ್ಯುಲರ್ ಬರ್ತಾರೆ. ನಿಶ್ಚಯ ಇಲ್ಲ, ಬಾಬಾ ಅನ್ನೋದೇನು ಗೊತ್ತಿಲ್ಲ, ಆದ್ರೆ ಸೇವೆ ಆ ಒಂದು ಭಾವನೆ ಇದೆ, ಓಡೋಡಿ ಬರ್ತಿರ್ತಾರೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಬರ್ತಿರ್ತಾರೆ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, कोई ना कोई समय माया भुला देती है, तब बाप कहते हैं, आश्चर्यवंत मेरे को देखंती, मेरा बनंती, औरों को सुनावंती, अहो माया तुम कितनी जबरदस्त हो, जो फिर भी भागंती करा देती हो. ಮಾಯನ್ ಜೊತೆಗೆ ಮಾತಾಡ್ತಾರೆ ಬಾಬಾ. ನನ್ನ ಮಕ್ಕಳು ಆಶ್ಚರ್ಯದಿಂದ ನನ್ನನ್ನ ನೋಡ್ತಾರೆ, ನೋಡಿ ನನ್ನ ಜ್ಞಾನವನ್ನ ಪಡೆದು ನನ್ನವನ್ನಾಗ್ತಾರೆ. ಆಮೇಲೆ ಸ್ವಲ್ಪ ದಿನದ ನಂತರ ಮತ್ತೆ ಮಾಯೆಗೆ ವಶ ಆಗಿ ಏನ್ ಮಾಡ್ಬಿಡ್ತಾರೆ? ಭಾಗಂತಿ ಆಗ್ಬಿಡ್ತಾರೆ ಅಂತಾರೆ ಬಾಬಾ. ಭಾಗಂತಿ ತೋ ಢೇರ್ ಹೋತೆ ಹೈ. ಓಡಿ ಬಹಳ ಜನ ಓಡೋಗ್ತಾರೆ. ಫಾರ್ಕತಿ ದೇವಂತಿ ಹೋ ಜಾತೆ ಹೈ, ಡೈವರ್ಸ್ ಕೊಟ್ಬಿಡ್ತಾರೆ ಅಂತಾರೆ ಬಾಬಾ. ಫಿರ್ ವಹ ಕಹಾ ಜಾಕರ್ ಜನ್ಮ ಲೇಂಗೆ. ಎಲ್ಲಾ ತಿಳಿದದ್ದನ್ನ ತಿಳಿದು ಎಲ್ಲಾ ಮಾಡದ್ದನ್ನ ಮಾಡಿ ಆನಂತರ ಮತ್ತು ಬಾಬನ್ ಬಿಟ್ಟು ಹೋಗ್ತಾರೆ ಅಂತಂದ್ರೆ ಬಾಬಾ ಹೇಳ್ತಿದ್ದಾರೆ, ಅವ್ರು ಎಲ್ಲಿ ಜನ್ಮ ಪಡಿಬೋದು? ನೆನಪು ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಬಹುತ್ ಹಲ್ಕಾ ಜನ್ಮ ಪಾಯಂಗೆ. ಸತ್ಯ ತ್ರೇತಾಯುಗದಲ್ಲಿ ಬಹಳ ಹಲ್ಕಾ ಜನ್ಮ ಅವ್ರದ್ದು ಅಂತಾರೆ ಬಾಬಾ. ಅಂದ್ರೆ ಬಹಳ ಕೀಳವಾದ ಜನ್ಮ ಅಂತಾರೆ ಬಾಬಾ. ಅಲ್ಲಿ ಸತ್ಯುಗದಲ್ಲಿ ದಾಸ ದಾಸಿಯೋ ಅಥವಾ ಪ್ರಜೆಗಳಿಗೆ ದಾಸನೋ ಚಾಂಡಾಲರು ಆಗಿ ಹುಡ್ತಾರೆ. ಇಮ್ತಿಹಾನ್ ಮೇ ನಾಪಾಸ್ ಹೋ ಪಡ್ತೆ. ಎಕ್ಸಾಮ್ ನಲ್ಲಿ ಇವರೆಲ್ಲ ಏನಾದವರು ಅಂತಾರೆ ಬಾಬಾ? ಫೇಲ್ ಆದವರು ಅಂತಾರೆ ಬಾಬಾ. ಯಹ ಹೇ ಮನುಷ್ಯ ಸೇ ದೇವತಾ ಬನ್ನೆ ಕಾ ಇಮ್ತಿಹಾನ್. ಇದು ಯಾವ ಎಕ್ಸಾಮ್? ಇಲ್ಲಿ ಯಾವ ಎಕ್ಸಾಮ್ ಕೊಡ್ತೀವಿ? ಮನುಷ್ಯರಿಂದ ದೇವತೆಗಳಾಗುವ ಇಮ್ತಿಹಾನ್. ಬಾಪ್ ಐಸೆ ತೋ ನಹಿ ಕಹೆಂಗೆ ಕಿ ಸಬ್ ನಾರಾಯಣ್ ಬನೆಂಗೆ. ಎಲ್ಲರೂ ನಾರಾಯಣರಾಗ್ತೀರಂತ ನಾನೇನು ಗ್ಯಾರಂಟಿ ಕೊಟ್ಟಿಲ್ಲ ಇಲ್ಲಿ ಅಂತಾರೆ ಬಾಬಾ. नहीं, जो अच्छा पुरुषार्थ करेंगे वे पद भी अच्छा पाएंगे. ಯಾರು ಒಳ್ಳೆ ಪುರುಷಾರ್ಥ ಮಾಡ್ತಿರೋ ಅವ್ರು ಒಳ್ಳೆ ಪದವಿ ಪಡಿತೀರಿ ಅಂತಾರೆ ಬಾಬಾ. बाप समझ जाते हैं कौन अच्छे पुरुषार्थी हैं, जो औरों को भी मनुष्य से देवता बनाने का पुरुषार्थ कराते हैं. ಈಗ ಪೂರ ಸಂಪೂರ್ಣ ಸಂಗಮಯುಗದ ಬಗ್ಗೆನೇ ಹೇಳ್ತಿದ್ದಾರೆ ಬಾಬಾ.
ಸಂಗಮ ಯುಗದಲ್ಲಿ ನಾನು ಬಂದಿದ್ದೀನಿ, ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ಇಲ್ಲಿ ಮಕ್ಕಳು ಬರ್ತಾರೆ, ಆಶ್ಚರ್ಯವಾಗಿ ಕೇಳ್ತಾರೆ, ನನ್ನವರಾಗ್ತಾರೆ, ಮತ್ತು ಕೂಡ ಮಾಯನ್ಗೆ ವಶ ಆಗಿ ಪಾರ್ಕತ್ತಿ ಕೊಡ್ತಾರೆ, ಭಾಗಂತಿ ಆಗ್ಬಿಡ್ತಾರೆ ಅಂತಾರೆ ಬಾಬಾ. ಅಂಥವ್ರು ಈ ಸತ್ಯುಗದಲ್ಲಿ ಎಂಥ ಪದವಿ ಪಡಿಬೋದು? ಎಲ್ಲರೂ ನಾರಾಯಣರಾಗ್ತೀರಿ ಅಂತ ಹೇಳಲ್ಲ ನಾನು. ಯಾರು ಚೆನ್ನಾಗಿ ಓದ್ತಾರೋ, ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೋ ಅವ್ರೇನಾಗ್ತಾರೆ ಅಂತಾರೆ ಬಾಬಾ? ಶ್ರೇಷ್ಠ ಪದವಿ ಪಡಿತಾರೆ ಅಂತಾರೆ ಬಾಬಾ. देवतेಗಳಾಗ್ತಾರೆ ಅವರು. आजकल अपोजिशन में कितने मनुष्य अपने को ही भगवान कहते रहते हैं. तुमको अबलाएं समझते हैं, अब उन्हों को कैसे समझाए कि भगवान आया हुआ है? सीधा किसी को कहेंगे भगवान आया है तो ऐसे कभी मानेंगे नहीं. इसीलिए समझाने की भी युक्ति चाहिए. ಬಾಬಾ ತಿಳಿಸ್ತಿದ್ದಾರೆ, ಈಗ ಅಪೋಸಿಷನ್ ನಲ್ಲಿ ತುಂಬಾ ಜನ, ಈಗ ನೋಡಿ ಯಾವ ಸಮಯ ಇರುತ್ತೋ ಆ ಸಮಯದಲ್ಲಿ ತಕ್ಕಂತೆ ಎಲ್ಲ ನಡೀತಾ ಇರ್ತದೆ. ಭಗವಂತ ಬಂದಾಗಲೇ ಅನೇಕ ಭಗವಂತಗಳು ಉಟ್ಕೊಳ್ತಾರೆ ಅಪೋಸಿಷನ್ ಅಲ್ಲಿ. ಬಾಬಾ ಹೇಳ್ತಿದ್ದಾರೆ, ಇಷ್ಟೆಲ್ಲ ಜನ ನಾನ್ ದೇವ್ರು ಅಂತ ಹೇಳ್ಕೊಂತ ಅಡ್ಡಾಡ್ತಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೀವು ಅನ್ಯರಿಗೆ ಯಾರಿಗಾದ್ರೂ ಸೀದಾ ಭಗವಂತ ಬಂದಿದ್ದಾನೆ ಬನ್ನಿ ಅಂತಂದ್ರೆ ಯಾರೂ ಬರಲ್ಲ. ಅಲ್ಲಿ ಹೆಂಗೆ ಬಾಬಾಗಳು ಇವ್ರದ್ದು ಒಂದು ಬಾಬಾ ಬಿಡು ಅನ್ನೋ ಜನ ಇದ್ದಾರೆ, ನಗ್ತಾರೆ ಅಂತಾರೆ ಬಾಬಾ, ಹೀಯಾಳಿಸ್ತಾರೆ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ऐसे कभी किसी को कहना नहीं चाहिए कि भगवान आया हुआ है. ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಹೋಗ್ಬೇಡ್ರಿ ಅಂತಾರೆ. ಮೊದಲೆಲ್ಲ ಬಾಬಾ ಡೈರೆಕ್ಟ್ ಆಗಿ ಭಗವಾನ್ ಆಯಾ ಹೇ, ಮೇರಾ ಬಾಬಾ ಆಯಾ ಹೇ ಅಂತ ಹೇಳ್ರಿ ಅಂತಿದ್ರು ಬಾಬಾ. ಯಾಕಂದ್ರೆ ಅವಾಗ ಕಡಿಮೆ ಇದ್ರು. ಈಗ ಬಾಬಾಗಳೇ ಜಾಸ್ತಿ ಆಗಿರುವುದರಿಂದ ಬಾಬಾ ಏನಂತಿದ್ದಾರೆ, ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಹೋಗ್ಬೇಡಿ. उनको समझाना है तुम्हारे दो बाप है. ಯುಕ್ತಿಯಿಂದ ಹೆಂಗ್ ಹೇಳ್ಕೊಡ್ಬೇಕು ಅದನ್ನು ಬಾಬಾ ನಮ್ಗೆ ಹೇಳ್ಕೊಡ್ತಾರೆ. ಮಕ್ಕಳೇ ಹೇಳಿ ಅವರಿಗೆ, ನಿಮ್ಗೆ ಇಬ್ರು ತಂದೆ ಇದ್ದಾರೆ. ಏಕ ಹೇ ಪಾರಲೌಕಿಕ ಬೇಹದ್ ಕಾ ಬಾಪ್, ದೂಸರಾ ಲೌಕಿಕ ಹದ್ ಕಾ ಬಾಪ್. ಒಬ್ರು ಪಾರಲೌಕಿಕ ಬೇಹದ್ದಿನ ತಂದೆ, ಮತ್ತೊಬ್ಬರು ಲೌಕಿಕದ ಹದ್ದಿನ ತಂದೆ. ಬಾಬಾ ಹೇಳ್ತಿದ್ದಾರೆ, अच्छी ರೀತಿ ಪರಿಚಯ ದೇನಾ ಚಾಹಿಯೆ जो समझे कि यह ठीक कहते हैं. ಅವ್ರಿಗೆ ಚೆನ್ನಾಗಿ ಕುಂತು ತಿಳಿಸ್ಕೊಡಿ ಅಂತಾರೆ ಬಾಬಾ. ಅವ್ರಿಗೆ ಅನ್ಸಿರ್ಬೇಕು, ಹೌದಲ್ಲ ಇವರೆಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂತ. ಬೇಹದಕ್ಕೆ ಬಾಪ್ ಸೆ ವರ್ಸಾ कैसे मिलता है यह कोई जानते नहीं. ಹದ್ದಿನ ತಂದೆಯಿಂದ ಹೇಗೆ ಆಸ್ತಿ ಸಿಗುತ್ತೆ ಅನ್ನೋದು ಗೊತ್ತು, ಬೇಹದ್ದಿನ ತಂದೆಯಿಂದ ಆಸ್ತಿ ಹೇಗೆ ಸಿಗ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ವರ್ಷ ಮಿಲ್ತಾ ಹಿ ಹೇ ಆಸ್ತಿ. ಆಸ್ತಿ ಸಿಗೋದೇ ಯಾರಿಂದ? ತಂದೆಯಿಂದ. ತಾಯಿಯಿಂದನೂ ಅಲ್ಲ, ಅಣ್ಣ ತಮ್ಮಂದ್ರ ತಂಗಿಯಂದರಿಂದನೂ ಅಲ್ಲ, ಅಕ್ಕ ತಂಗಿಯರಿಂದನೂ ಅಲ್ಲ. ಯಾರಿಂದ? बाप से. तो बाबा और कोई भी ऐसे कभी नहीं कहेंगे कि मनुष्य को दो बाप होते हैं. तुम सिद्ध कर बतलाते हो हद के लौकिक बाप से हद का वर्षा और पारलौकिक बेहद बाप से बेहद अर्थात नई दुनिया का वर्षा मिलता है. ನೀವುಗಳೇ ಸ್ಪಷ್ಟವಾಗಿ ಹೇಳೋದು ಮತ್ತೊಬ್ಬರಿಗೆ ಅಂತಾರೆ ಬಾಬಾ. ಬೇರೆ ಯಾರಿಗೂ ಕೂಡ ಇಬ್ಬರ ತಂದೆಯ ರಹಸ್ಯನೇ ಗೊತ್ತಿಲ್ಲ ಅಂತಾರೆ ಬಾಬಾ. ಯಾರಿಗೂ ಗೊತ್ತಿಲ್ಲ, ಹಾಗಾಗಿ ಅವ್ರು ಹೇಳುವುದೂ ಇಲ್ಲ ಅಂತಾರೆ ಬಾಬಾ. ನಮಗ್ ಗೊತ್ತಿದೆ ತಾನೆ, ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿ, ಬೇಹದ್ದಿನ ತಂದೆಯಿಂದ ಬೇಹದ್ದಿಂದು. ಅಂದ್ರೆ ಹೊಸ ಪ್ರಪಂಚದ ಮಾಲೀಕರಾಗ್ತೀರಿ ನೀವು ಅಂತಾರೆ ಬಾಬಾ. ನೈ ದುನಿಯಾ ಹೇ ಸ್ವರ್ಗ. ಹೊಸ ಜಗತ್ತಂದ್ರೆ ಯಾವ್ದಪ್ಪ ಈಗಿಲ್ಲಿ? ಯಾಕಂದ್ರೆ ಹೊಸ ಜಗತ್ತಿನ ಆಸ್ತಿ ಕೊಡ್ತೀನಿ ಅಂದ್ರು ಬಾಬಾ. ಹೊಸ ಜಗತ್ತಂದ್ರೆ ಯಾವ್ದು? ಸ್ವರ್ಗದ್ದು. ಸೋ ಜಬ್ ಬಾಪ್ ಆಯೆ ತಭಿ ಆಕರ್ತೆ. ಆ ಹೊಸ ಜಗತ್ತು ಅಂತಂದ್ರೆ ಸ್ವರ್ಗ. ಅದ್ರದ್ದು ಆಸ್ತಿ ಕೊಡೋದು ನಾನು ಯಾವಾಗ ಅಂದ್ರೆ ನಾನು ಬಂದಾಗ್ಲೇನೆ ತಾನೇ ಕೊಡೋದು ಅಂತಾರೆ ಬಾಬಾ. ನೀವಾಗ ಬಾಕಿ ತುಮ್ ಸಿರ್ಫ್ ಕಹೆಂಗೆ ಭಗವಾನ್ ಆಯಾ ಹುವಾ. ಈಗ ಮತ್ತೊಮ್ಮೆ ಹೇಳ್ತಾರೆ, ನಾನು ಭಗವಂತ ಅಂತ ಹೇಳಿದ್ರು ಬಾಬಾ, ಅಲೌಕಿಕ ತಂದೆ ಅಂತ ಹೇಳಿದ್ರು ಬಾಬಾ, ಬೇಹದ್ದಿನ ತಂದೆ ಅಂತ ಹೇಳಿದ್ರು. ಈಗ ಬಾಬಾ ಹೇಳ್ತಿದ್ದಾರೆ, ನೈ ಸೃಷ್ಟಿಕೋ ರಚನೆ ಇದ್ದಾರೋ ಅವಾಗ್ಲೇ ನಾವು ಮತ್ತೊಬ್ಬರಿಗೆ ತಿಳಿಸೋದು. ಸುಖ ಮೇ ಸಿಮಿರನ್ ಕೋಯಿ ನಹಿ ಕರ್ತೆ, ದುಃಖ ಮೇ ಸಬ್ ಕರ್ತೆ ಹೈ. तो उस पारलौकिक बाप को ही कहा जाता है. ಈಗ ಮತ್ತೊಂದು ಹೇಳ್ತಾರೆ, ಪಾರಲೌಕಿಕ ತಂದೆ ಆದ ನನ್ಗೆ ಏನಂತ ಕರೀತಾರಂತಾರೆ ಬಾಬಾ? ಶಿವಬಾಬನ್ಗೆ ಏನಂತ ಕರೀತಾರೆ? ಯಾವುದು? ದುಃಖ ಹರ್ತ
ಕರ್ಕೊಂಡು ಹೋಗ್ತಾರೆ. ಉನ್ಕೋ ಕಹೆಂಗೆ ಸ್ವೀಟ್ ಸೈಲೆನ್ಸ್. ಅಮ್ಮನೆ ಹೆಸರೇನು? ಸ್ವೀಟ್ ಸೈಲೆನ್ಸ್. ಸಂಗಮ ಯುಗದಿಂದ ಈಗ ಮೇಲಕ್ಕೆ ಹಾರಿಸ್ತಿದ್ದಾನೆ ಬಾಬಾ. ಎಲ್ಲರೂ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗ್ತೀವಿ. ಸ್ವೀಟ್ ಸೈಲೆನ್ಸ್ ಹೋಮ್. ವಹಾ ಹಮ್ कैसे जाएंगे या कोई भी नहीं जा. ಬಾಬಾ ಅಂತ ಹೇಳಿದ್ರು ಪಾಪ. ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಅಬ್ ಆತ್ಮಾओं को ले जाएंगे. ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ ಹಿಂಗೆ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗಲ್ಲ. ಕರ್ಕೊಂಡು ಹೋಗೋದು ಯಾರನ್ನಂತಾರೆ ಬಾಬಾ? ನಾನು ಆತ್ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತಾರೆ ಬಾಬಾ. ಏಕಕ್ಕೂ ಬಿ ಛೋಡೆಂಗೆ ನಹಿ, ಒಬ್ಬರನ್ನು ಬಿಡಲ್ಲ ಅಂತಾರೆ ಬಾಬಾ. ನನ್ನನ್ನು ಇಲ್ಲೇ ಬಿಡು ಇಲ್ಲ, ನಾನು ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ ಅಂತಾರೆ. निराकार बाप है, उनको परम पिता भी कहा जाता है. परम पिता अक्षर राइट है और मीठा है. ನೆಕ್ಸ್ಟ್ ಪರಮಾತ್ಮನಿಗೆ ತನ್ನಂತ ತಾನು ಏನಂತ ಹೇಳ್ಕೊಂಡ? ಏನಂತ ಹೆಸರು ಕೊಟ್ರು? ಸತ್ಯಯುಗ ಏನು? ಸುಖಧಾಮ ಅಂತಾರೆ ಬಾಬಾ. ಬಾಬಾ ತಿಳಿಸ್ತಿದ್ದಾರೆ ಭಗವಂತ ಈಶ್ವರ ಅಂತಂದ್ರೆ ಅದ್ ಆಸ್ತಿದ ಅಷ್ಟೊಂದು ಖುಷ್ಬು ಬರಲ್ಲ, ಟೇಸ್ಟ್ ಬರಲ್ಲ ಅಂತಾರೆ ಬಾಬಾ. ಅದಕ್ಕೆ ಪರಮ ಪಿತ ಅಂತಂದ್ರೆ ಅವನು ತಂದೆ ಅಂತ ಕರೆದಾಗ್ಲೇನೆ ಆಸ್ತಿಯ ಒಂದು ಖುಷ್ಬು ಇರುತ್ತೆ ಅಂತಾರೆ. ಸ್ವರ್ಗಕ್ಕೂ ಒಂದು ಜನ ವೇದ ಶಾಸ್ತ್ರಗಳನ್ನ ಓದ್ತಾ ಇರ್ತಾರೆ ಬಾಬಾ. ಅದಕ್ಕೆ ಹೇಳ್ತಾರೆ ಮಕ್ಕಳೇ, ಈ ವೇದ ಶಾಸ್ತ್ರಗಳು ಓದೋದ್ರಿಂದ ನಿಮ್ಗೆ ಏನೇನು ಸಿಗಲ್ಲ ಅಂತಾರೆ ಬಾಬಾ. शास्त्र पढ़ते ही है भगवान को पाने के लिए, और भगवान कहते हैं मैं किसको भी शास्त्र पढ़ने से नहीं मिलता हूँ. कहते हैं ना कि तुम तो पत्थर बुद्धि हो. ಶಾಲೆ ಒಳಗೆ ಮಗು ಓದುವುದಿಲ್ಲ ಅಂತಂದ್ರೆ ಅವನ್ಗೆ ಏನಂತೆ? ಎಂತ ಕಲ್ಲು ಬುದ್ಧಿ ಇದೆಯಲ್ಲ ನೀನು, ನಿಂಗೆ ತಲೆಗೇನು ಹೋಗೋದೇ ಇಲ್ಲಲ್ಲ ಅಂತ ಹೇಳ್ತಾರೆ. ಸತ್ಯ ಹಾಲಿನ ನದಿ ಹರಿತದೆ ಅಂದ್ರು ಬಾಬಾ. ಅಲ್ಲಿ ಗಾಯ ಫಸ್ಟ್ ಕ್ಲಾಸ್ ಇರುತ್ತೆ. ಅಲ್ಲಿ ಯಾವ ಗಾಯ ಆಗ್ಲಿ ಜಾನುವಾರು ಆಗ್ಲಿ ಬೀಮಾರ್ ಆಗೋದಿಲ್ಲ ಅಂತಂದ್ರು ಬಾಬಾ. ಅಲ್ಲಿ ಲಕ್ಷ್ಮೀ ನಾರಾಯಣ ಕಂಬೈಂಡ್ ಸ್ವರೂಪ ಯಾವುದು? ವಿಷ್ಣು ಅಂತಂದ್ರು ಬಾಬಾ. बाबा ತಿಳಿಸ್ತಿದ್ದಾರೆ स्कूल में बच्चे नहीं पढ़ते हैं तो कहते हैं ना कि तुम तो पत्थर बुद्धि हो. सतयुग में ऐसे नहीं कहेंगे. पारस बुद्धि बनाने वाला है ही परम पिता बेहद का बाप. इस समय तुम्हारी बुद्धि है पारस. ಸತ್ಯುಗದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಯಾಕಂದ್ರೆ ಜನ್ಮದಲ್ಲಿ ಹೋಗ್ಬಿಟ್ಟಿರ್ತೀವಿ ಅಲ್ವಾ. तो 1250 वर्ष में 2 कला कम होती है. सेकंड बाय सेकंड 1250 वर्ष में कला कम होती जाती है. ಒಂದೊಂದು ಸೆಕೆಂಡ್ ಬೈ ಸೆಕೆಂಡ್ ಬಾಬಾ ಹೇಳ್ತಿದ್ರೆ ಕಲೆಗಳು ಕಡಿಮೆ ಆಗ್ತಾ, ಸುಖ ಶಾಂತಿ ಸಾಗರ ಆಗ್ತಾ ಇದ್ದೀವಿ. ಸಬ್ ವರ್ಷ ಲೇತೇವೆ. ಶಿವಬಾಬನಿಂದ ಎಲ್ಲ ಆಸ್ತಿಗಳನ್ನ ಪಡ್ಕೊಳ್ತಾ ಇದ್ದೀವಿ. ಬಾಪ್ ಆತೆ ಹಿ ಹೇ ವರ್ಷಾದೇನೆ. ನಾ ಬರೋದೇ ಆಸ್ತಿ ಕೊಡ್ಲಿಕ್ಕಂತಾರೆ ಬಾಬಾ. ಪಹಲೆ ತುಮ್ ಶಾಂತಿ ಧಾಮ್ ಮೇ ಜಾತೆ ಹೋ. ಫಸ್ಟ್ ನಾವು ಹೋಗೋದಲ್ಲಿಗೆ ಶಾಂತಿ ಧಾಮಕ್ಕೆ, ಫಿರ್ ಸುಖಧಾಮ್ ಮೇ ಜಾತೆ ಹೋ. ಅಲ್ಲಿಂದ ನಂತರ ಮತ್ತೆ ಸುಖಧಾಮಕ್ಕೆ ಇಳಿದು ಬರ್ತೀವಿ. ಶಾಂತಿ ಧಾಮ್ ಮೇ ತೋ ಹೇ ಹಿ ಶಾಂತಿ. ಶಾಂತಿಧಾಮದಲ್ಲಿರೋದೇ ಶಾಂತಿ ಅಂತಾರೆ. ಫಿರ್ ಸುಖಧಾಮ್ ಮೇ ಜಾತೆ ಹೋ, वहाँ अशांति भी अशांति की इतने मास इतने घंटे तो मनुष्य वंडर खाएंगे. ಮೊನ್ನೆನೆ ಒಬ್ರು ತೆಗೆದಿದ್ದಾರೆ ಅಂತಂದ್ರು ಬಾಬಾ, ಎಲ್ಲ ಹಿಸಾಬ್ ತೆಗೆದಿದ್ದಾರೆ ಅಂತಂದ್ರು ಬಾಬಾ. ಹೌದೇ ಇಲ್ವೋ? ಸತ್ಯುಗದಿಂದ ಕಲಿಯುಗದ ಕೊನೆವರೆಗೂ ಅಂದ್ರೆ ಇಷ್ಟು ಸೆಕೆಂಡ್ಸ್, ಇಷ್ಟು ಮಿನಿಟ್ಸ್, ಇಷ್ಟು ವರ್ಷಗಳು ಅಂತ ಹೇಳಿ ರಿಪೀಟ್ ಆಗುತ್ತೆ ಅಂತ. ಏನಾಗುತ್ತಿದೆ? ರೀಲ್ ರಿಪೀಟ್ ಆಗುತ್ತೆ. ಹೆಂಗೆ ಸಿನಿಮಾ ಥಿಯೇಟರ್ನಲ್ಲಿ ಕೂಡ ಅಲ್ಲಿ ಹಿಂದ್ಗಡೆ ಫೋಕಸ್ ಲೈಟ್ ಬಿಟ್ಟಿರ್ತಾರೆ ಸ್ಕ್ರೀನಿನ ಮೇಲೆ, ಆಮೇಲೆ ಅಲ್ಲಿ ಒಳಗಡೆ ಏನಾಗ್ತಿರ್ತದೆ ಅದು ರೀಲ್ ತಿರುಗ್ತಾ ಇರ್ತದೆ. ಅದೇ ತರ ತಿರುಗ್ತದೆ ಅಂತಾರೆ ಬಾಬಾ. सारा रील रिपीट होता है, फिरता फिरता फिर रोल होता जाता है, फिर वही रिपीट होगा. यह बाबा ಹೇಳ್ತಿದ್ದಾರೆ, यूज रोल बड़ा वंडरफुल है. इनका माप आदि नहीं कह सकते. ಇದು ದೊಡ್ಡ ರೋಲ್ ಅಂತಾರೆ ಬಾಬಾ, ಯೂಸ್ ರೋಲ್ ಅಂತಾರೆ ಬಾಬಾ. सारी दुनिया का जो पार्ट चलता है टिक टिक होती रहती है. ಇಡೀ ಡ್ರಾಮಾ ಏನ್ ನಡೀತಾ ಇದೆಯೋ ಟಿಕ್ ಟಿಕ್ ಅಂತ ನಡೀತಾ ಇದೆ. ಏಕ್ ಸೆಕೆಂಡ್ ನ ಮೇಲೆ ದೂಸರೆ ಒಂದು ಸೆಕೆಂಡ್ ಮತ್ತೊಂದು ಸೆಕೆಂಡ್ ಜೊತೆಗೆ ಕೂಡುವುದಿಲ್ಲ. या चक्र फिरता ही रहता है. वहाँ होता है ड्रामा, हद का ड्रामा. यह है बेहद का ड्रामा.
ಕಂಪ್ಯಾರಿಸನ್ ಮಾಡ್ತಿದ್ದಾರೆ ಬಾಬಾ. ಹದ್ದಿನ ತಂದೆ ಬೇಹದ್ದಿನ ತಂದೆ, ಹದ್ದಿನ ಆಸ್ತಿ ಬೇಹದ್ದಿನ ಆಸ್ತಿ, ಹದ್ದಿನ ಡ್ರಾಮಾ ಬೇಹದ್ದಿನ ಡ್ರಾಮಾ. ಆगे तुम कुछ भी नहीं जानते थे कि यह ಅವಿನಾಶಿ ಡ್ರಾಮಾ. ಮೊದಲೆಲ್ಲ ಗೊತ್ತಿರ್ಲಿಲ್ಲ ಇದು ಅವಿನಾಶಿ ಡ್ರಾಮಾ, ಏನೂ ಗೊತ್ತಿರ್ಲಿಲ್ಲ. ಬನಿ ಬನಾಯಿ ಬನ್ ರಹಿ ಹೈ, ಜೋ ಹೋನಾ ಹಿ ವಹ ಹೋತಾ ಹೈ. ಇದು ಮಾಡಲ್ಪಟ್ಟಿರುವ ಡ್ರಾಮಾ. ಬಾಬಾ ಹೇಳ್ತಿದ್ದಾರೆ ಏನ್ ನಡಿಬೇಕು ಅದು ನಡೀತದೆ, ಯಾರು ಏನು ತಡಿಲಿಕ್ಕೆ ಆಗೋದಿಲ್ಲ ಅಂತಾರೆ ಬಾಬಾ. ನೈ ಬಾತ್ ನೈ, ಏನ್ ನಡೀತಾ ಇದೆಯೋ ಅದೆಲ್ಲ ಹೊಸದಲ್ಲ ಅಂತಾರೆ ಬಾಬಾ. ಯಾಕೆ ಹೊಸದಲ್ಲ? ಮಾಡಿ ಮಾಡಲ್ಪಟ್ಟಂತೆ. ಯಾವಾಗ ಆಗಿತ್ತು ಇದು? 5,000 ವರ್ಷದಿಂದ ಆಗಿತ್ತು, ಅದೇ ಮತ್ತೆ ರಿಪೀಟ್ ಆಗುತ್ತೆ. अनेक बार सेकंड बाय सेकंड यह ड्रामा रिपीट होता आया है और कोई यह बातें समझा न सके. ಸೆಕೆಂಡ್ ಬೈ ಸೆಕೆಂಡ್ ಡ್ರಾಮಾ ರಿಪೀಟ್ ಆಗುತ್ತೆ ಅಂತಾರೆ ಬಾಬಾ. ಈ ಮಾತುಗಳನ್ನ ಯಾರು ಹೇಳಲು ಸಾಧ್ಯ ಇಲ್ಲ ಅಂತಾರೆ ಬಾಬಾ. पहले तो बाप का परिचय देना है. बेहद का बाप बेहद का वर्षा देते हैं. ಮತ್ತೆ ಮೂಲ ಟಾಪಿಕ್ಗೆನೆ ಬರ್ತಾರೆ ಬಾಬಾ. ಫಸ್ಟ್ ಎಲ್ಲರಿಗೂ ಹೇಳ್ರಿ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿ ಬಗ್ಗೆ. ನಂತರ ಉನ್ಕಾ ಏಕ ಹಿ ನಾಮ್ ಹೈ. ಮತ್ತೆ ತನ್ನ ಬಗ್ಗೆ ಹೇಳ್ಕೊಳ್ತಾರೆ, ನನ್ಗಿರೋದು ಒಂದೇ ಹೆಸರು ಅಂತ. ಏನಪ್ಪ? ಶಿವ್. ಏನಾಗಿದೆ? ಶಿವ್. ಬಾಬಾ ಹೇಳ್ತಿದ್ದಾರೆ ಶಿವನೂ ಅಲ್ಲ, ಶಿವ್. ಏನಾಗಿದ್ದಾನೆ? ಶಿವ್ ಆಗಿದ್ದಾನೆ. ಬಾಪ್ कहते हैं मैं आता ही तब हूँ जब अति धर्म ग्लानि होती है, इसको कहा जाता है घोर कलयुग. ಇವತ್ತು ಎರಡು ಮಾತು ಹೇಳಿದ್ರು, ನಾನು ಯಾವಾಗ ಬರ್ತೀನಿ ಅಂತ. ಒಂದು, ಸಂಪೂರ್ಣ ಬಡವರಾಗಿರ್ತೀರಿ, ಕಂಪ್ಲೀಟ್ ದುಃಖಿಗಳಾಗಿರ್ತೀರಿ, ಅವಾಗ ನಾನು ಬರ್ತೀನಿ ಅಂದ್ರು ಬಾಬಾ. ಎರಡನೇದು ಈಗ ಬಾಬಾ ಹೇಳ್ತಿದ್ದಾರೆ ಯಾವಾಗ ಬರ್ತೀನಿ ಅಂತಂದ್ರೆ ಧರ್ಮ ಗ್ಲಾನಿ ಆಗಿರ್ತದೆ, ಘೋರ ಅಂಧಕಾರ ಇರುತ್ತೆ, ಅವಾಗ ನಾನು ಬರ್ತೀನಿ ಅಂತಾರೆ. ಯಹ ಬಹುತ್ ದುಃಖ है. ಈ ಕಲಿಯುಗದಲ್ಲಿ ಬಹಳಷ್ಟು ದುಃಖ ಇದೆ. ಕೈ है जो कहती है ऐसी घोर कलयुग में पवित्र कैसे रह सकते हैं. ಹೇಳ್ತಾರೆ, ಎಷ್ಟೋ ಜನ ಕೇಳ್ತಾರೆ, ಅಲ್ಲರಿ ಇಷ್ಟು ಘೋರವಾದ ಕಲಿಯುಗ, ವಿಕಾರ ಪತೀತ ಜೋರಾಗಿ ನಡೀತಾ ಇದೆ, ಇಂಥ ಇದ್ರಲ್ಲಿ ನೀವು ಪವಿತ್ರ ಹೆಂಗಿರ್ಲಿಕ್ಕೆ ಸಾಧ್ಯ ಅಂತ ಕೇಳ್ತಾರೆ, ಪಾವನರ್ ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಪರಂತು ಉನ್ನೋಂಕೋ ಯಹ ಪತಾ ಹಿ ನಹೀ ಹೈ ಕಿ ಪಾವನ್ ಬನಾನೆ ವಾಲಾ ಕೌನ್ ಹೈ. ನಮ್ಮನ್ನ ಪಾವನ ಮಾಡ್ತಾ ಇರೋದು ಯಾರು ಅನ್ನೋದು ಅವರಿಗೆ ಗೊತ್ತೇ ಇಲ್ಲ. ಬಾಪ್ ಹಿ ಸಂಗಮ್ ಪರ್ ಆಕರ್ ಪವಿತ್ರ ದುನಿಯಾ ಸ್ಥಾಪನ್ ಕರ್ತಾರೆ. ಸುಖಧಾಮ ಅಂದ್ರು ಬಾಬಾ, ಹೊಸ ಜಗತ್ತು ಅಂದ್ರು, ಸ್ವರ್ಗ ಅಂದ್ರು. ಈಗ ಬಾಬಾ ಹೇಳ್ತಿದ್ದಾರೆ ಪವಿತ್ರ ಜಗತ್ತು. ಯಾವುದು? ಯಾವ್ದದು? ಸ್ವರ್ಗ. ಅದನ್ನ ನಾನು ಸ್ಥಾಪನೆ ಮಾಡ್ಲಿಕ್ಕೆ ಬರ್ತೀನಿ ಅಂತಾರೆ. ವಹ ಸ್ತ್ರೀ ಪುರುಷ ದೋನೋ ಪವಿತ್ರ रहते हैं. ಈಗ ಸತ್ಯುಗಕ್ಕೆ ಹೋಗ್ಬಿಡಿ, ಸತ್ಯುಗದೊಳಗೆ ಸ್ತ್ರೀ ಮತ್ತು ಪುರುಷನನ್ನ ಎದುರುಗಡೆ ಇಟ್ಕೊಂಡ್ಬಿಡಿ. ಬಾಬಾ ಹೇಳ್ತಾರೆ ಸ್ತ್ರೀ ಪುರುಷರಿಬ್ಬರೂ ಕೂಡ ಪವಿತ್ರರಾಗಿರ್ತಾರೆ. ಯಹ ದೋನೋ ಅಪವಿತ್ರ ಹೇ. ಇಲ್ಲಿ ಸ್ತ್ರೀ ಪುರುಷರನ್ನ ಇಟ್ಕೊಳ್ಳಿ ಕಣ್ಣು ಮುಂದೆ. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಇಬ್ರು ಅಪವಿತ್ರರಿದ್ದಾರೆ, ಅಲ್ಲಿ ಇಬ್ರು ಕೂಡ ಪವಿತ್ರರಿದ್ದಾರೆ. ಯಹ ಹೇ ಅಪವಿತ್ರ ದುನಿಯಾ, ಈ ವಹ ಹೇ ಪವಿತ್ರ ದುನಿಯಾ, ಸ್ವರ್ಗ, ಹೆವೆನ್. ಇಲ್ಲೂ ಇಬ್ರು ನಿಂತಿದ್ದಾರೆ, ಇಲ್ಲೂ ಇಬ್ರು ನಿಂತಿದ್ದಾರೆ. ಸತ್ಯುಗದ ಇಬ್ರು ಸ್ತ್ರೀ ಪುರುಷ ಪವಿತ್ರ ಇದ್ದಾರೆ, ಕಲಿಯುಗದ ಇಬ್ರು ಮನುಷ್ಯ ಪುರುಷ ಮತ್ತು ಸ್ತ್ರೀ ಏನಿದ್ದಾರೆ ಅಪವಿತ್ರರಿದ್ದಾರೆ. ಅದಕ್ಕೆ ಇದಕ್ಕೆ ಅಪವಿತ್ರ ಜಗತ್ತು ಅಂತ ಕರಿತೀವಿ, ಇದಕ್ಕೆ ಪವಿತ್ರ ಜಗತ್ತು ಅಂತ ಕರಿತೀವಿ. ಸ್ವರ್ಗ, ಹೆವೆನ್ ಅಂತಂತಾರೆ ಪಾಪ. ಯಹ ಹೇ ದೋಜಕ್, ನರಕ, ಹೆಲ್. ಇದೇನಾಗಿದೆ ಇದು? ದೋಜಕ ಅಂತಾರೆ ಬಾಬಾ, ಎಲ್ಲ ಕೊಳಕು ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ನರಕ, ಹೆಲ್ ತುಮ್ ಬಚ್ಚೆ ಸಮಜ್ ಗಯೆ ಹೋ, ನಂಬರ್ ವಾರ್ ಪುರುಷಾರ್ಥ ಅನುಸಾರ. ಏನೆಲ್ಲ ಬಾಬಾ ಇವತ್ತು ಚಕ್ರದಲ್ಲಿ ಬರೋದು ಎಲ್ಲ ಹೇಳಿದ್ರು, ಅದೆಲ್ಲ ನಂಬರ್ ವಾರ್ ಪುರುಷಾರ್ಥ ಅನುಸಾರ ನೀವು ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ. ಸಮझाने में भी मेहनत है, ಗರೀಬ್ ಜಟ್ ಸಮಜ್ ಜಾತೆ. ತಿಳಿಸೋದ್ರೊಳಗೂ ಕೂಡ ಇದು ಇದೆ ಅಂತಾರೆ ಬಾಬಾ. ತುಂಬಾ ಕಷ್ಟ ಇದೆ. ಗರೀಬ್ ಆದ್ರೆ ಜಟ್ ಅರ್ಥ ಮಾಡ್ಕೊಳ್ತಾರೆ. ದಿನ್ ಪ್ರತಿದಿನ ವೃದ್ಧಿ ಹೋತಿ ಜಾತಿ है, फिर मकान भी इतना बड़ा चाहिए. ದಿನ ಪ್ರತಿದಿನ ವೃದ್ಧಿ ಆಗ್ತಾ ಹೋಗ್ತದೆ, ಮತ್ತೆ ಮುಂದೆ ದೊಡ್ಡ ಮಕಾನ್ಗಳು ಬೇಕು ಅಂತಾರೆ ಬಾಬಾ. आगे तो बिगर कोई के कहे भी बाबा आप ही चले जा. सॉरी, इतने बच्चे आएंगे क्योंकि बाप तो अब कहा जाएगा नहीं.
आगे तो बिगर कोई के कहे भी बाबा आपे ही चले जाते थे अभी तो बच्चे यहाँ आते रहेंगे ना. ಬಾಬಾ ಹೇಳ್ತಿದ್ದಾರೆ, ಮೊದಲು ಬ್ರಹ್ಮರವರ ತನುವಿನಲ್ಲಿದ್ದಾಗ ಬಾಬಾ ಏನ್ ಮಾಡ್ತಿದ್ರು, ಬರ್ತಿದ್ರು, ಯಾವಾಗ ಹೋಗ್ತಿದ್ರು ಗೊತ್ತಾಗ್ತಿರ್ಲಿಲ್ಲ, ಯಾವಾಗ ಬಾಬಾ ಇರ್ತಿದ್ರು ಗೊತ್ತಾಗ್ತಿರ್ಲಿಲ್ಲ, ಬಹಳ ಕನ್ಫ್ಯೂಸ್ ಆಗ್ತಿತ್ತು. ಈಗ ಶಿವಬಾಬಾ ಮಾತಾಡ್ತಿದಾರೋ ಅಥವಾ ಬ್ರಹ್ಮ ಬಾಬಾ ಮಾತಾಡ್ತಿದಾರೋ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ ಬರ್ತಿದ್ರು, ಯಾವಾಗ ಹೋಗ್ತಿದ್ರು. ಬಾಬಾ ಹೇಳ್ತಿದ್ದಾರೆ, ठंडी में भी आना पड़े, प्रोग्राम बनाना पड़ेगा. ನೋಡಿ, ಮುಂದೆ ಅವಾಗ್ಲೇ ಬಾಬಾ ಹೇಳಿದ್ದು, ಮುಂದೆ ಹೋದ್ರೆ ನೀವು ಥಂಡಿಯೊಳಗೂ ಕೂಡ ಏನು ಮಾಡ್ತೀರಿ, ಮಿಲನಗಳು ಇಟ್ಕೊಳ್ತೀರಿ ಅಂತ. ಅವಾಗ ಹೇಳಿದ್ದು. ಈಗಲೂ ನಾವು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹೋಗಿರ್ತೀವಲ್ವಾ, ಎಷ್ಟು ಚಳಿ ಇರುತ್ತೆ. ಫಲಾನೆ ಸಮಯ ಪರಾವು ಫಿರ್ ಭೀಡ್ ನಹಿ ಹೋಗಿ, ಫಲಾನ ಸಮಯದಲ್ಲಿ ಬನ್ನಿ ನೀವು ಅಂತ ಎಲ್ಲ ಪ್ರೋಗ್ರಾಮ್ ಮಾಡ್ತೀರಿ ನೀವು ಅಂತಂದು ಆಗನೇ ಹೇಳಿದ್ದು ಬಾಬಾ. ಈಗ ಬಾಬಾ ಹೇಳ್ತಿದ್ದಾರೆ, ಎಷ್ಟು ಚಂದ ನೀವು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನಾವೀಗ. ಅದೇ ತರ ಮಧುಬನ್ ಸೀಸನ್ ಕೊಟ್ಟಿರ್ತದಲ್ವಾ, ಬೀಡಾಗಬಾರ್ದು, ಬಹಳ ಜನ ಗದ್ದಲ ಆಗಬಾರ್ದು, ಅದಕ್ಕೆ ನೀವು ಸೀಸನ್ ಬೈ ಸೀಸನ್ ಬನ್ನಿ ಅಂತ ನಮಗೆ ಕೊಟ್ಟಿರ್ತಾರೆ. ಅಭಿ ಸಭಿ ಇಕ್ಕಟ್ಟೆ ಏಕೇ ಸಮಯ ತೋ ಆನಾ ಸಕೆ, बच्चे वृद्धि को पाते रहेंगे. यहाँ छोटे छोटे मकान बच्चे बनाते हैं, वहाँ तो देर महल मिलेंगे. ಇಲ್ಲಿ ಬಾಬನಿಗೆ ಚಿಕ್ಕ ಚಿಕ್ಕ ಮನೆ ಕಟ್ಟಿಸಿ ಬಾಬನಿಗೆ ಕೊಡ್ತಾರೆ. ಬಾಬಾ ಇದು ನಿನಗಿರ್ಲಿ, ಬಾಬಾ ನಿನ್ಗೆ ಇದು ನಿನ್ ಮನೆ ಆಗ್ಲಿ ಅಂತ ಹೇಳಿ ಬಾಬನ್ ಮನೆ ಕಟ್ಟಿಸ್ಕೊಡ್ತಾರೆ ಎಷ್ಟೋ ಜನ. ಬಾಬಾ ಹೇಳ್ತಿದ್ದಾರೆ, ಅಂತವರಿಗೆ ಸತ್ಯುಗದಲ್ಲಿ ಏನ್ ಸಿಗತ್ತೆ ಅಂತಂತಿದ್ದಾರೆ, ಮಹಲ್ ಮಿಲೆಂಗೆ ಅಂತಾರೆ ಬಾಬಾ. ಯಹ ತೋ ತುಮ್ ಬಚ್ಚೆ ಜಾನ್ತೆ ಹೋ, पैसे सब मिट्टी में मिल जाएंगे. ಗೊತ್ತಿದೆ ಅಲ್ವಾ, ಎಲ್ಲ ನಾವು ಧನ ಏನ್ ಸಂಗ್ರಹಿಸಿ ಇಟ್ಟಿದೀವೋ ಅದೆಲ್ಲವೂ ಕೂಡ ಮಣ್ಣು ಪಾಡ್ರು, ಅವ್ರು ಯಾರು ಬರ್ಕುಡ್ದು ಬಂದ್ರೆ ಅವ್ರಿಗೆ ಸಿಗ್ಬಾರ್ದು ಅಂತ ಹೇಳಿ. फिर यहाँ तो चोर ले जाते हैं या फिर खड्डे में ही अंदर रह जाते हैं, फिर खेती खोदने समय धन मिल जाता है. ಏನಂತಾರೆ ಬಾಬಾ, ನಿಧಿ ಸಿಗ್ತದೆ ಅಂತಾರೆ ಬಾಬಾ. ಬಾಬಾ ತಿಳಿಸ್ತಿದಾರೆ, ಒಂದ ಕಳ್ಳರು ತಗೊಂಡು ಹೋಗ್ಬಿಟ್ಟಿರ್ತಾರೆ, ಹೌದಾ ಇಲ್ಲ? ಒಂದ ಏನ್ ಮಾಡ್ತಾರೆ, ಮೊನ್ನೆ ನೋಡಿ ಅದು ಯಾವ್ದು ಜ್ಯುವೆಲ್ರಿ ಶಾಪ್, ಎಷ್ಟೊಂದೆಲ್ಲ ಜ್ಯುವೆಲ್ರಿ ಎಲ್ಲ ಏನಾಗ್ಬಿಟ್ಟಿದಾವೆ, ಕಳತನ ಆಗ್ಬಿಟ್ಟಿದೆ, ಒಂದು ಉಳಿಸಿಲ್ವಂತೆ. ಚೋರ್ಲೆ ಜಾತೆ ಅಂತಾರೆ ಬಾಬಾ. ಏನಕ್ ಬಂತು ಹೇಳಿ, ಹೌದೋ ಇಲ್ಲ? ಅದಕ್ಕೆ ಬಾಬಾ ಹೇಳ್ತಾರೆ, ಒಂದ ಖಡ್ಡೆ ಮೇರ ಮೊಬೈಲ್ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಹೌದು, accident ಏನಾದ್ರು ಆದ್ರೂ ಅದೇ ನೋಡಿರ್ತಾರೆ, ಯಾಕೆ ರೊಕ್ಕ ಬಂಗಾರ ಅವ್ನು ಸಾಯ್ತಿರ್ತಾನ, ಅವ್ನು ಬದುಕಿಸ್ಬೇಕು ಅನ್ನೋ ಜ್ಞಾನ ಇರುತ್ತೆ. ಎಲ್ಲಿ ಬಸ್ ಐತೆ, ಎಲ್ಲಿ ಬಂಗಾರ ಐತೆ, ಎಲ್ಲ ಮೊಬೈಲ್ ಐತೇನು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇರೋದನ್ನೆಲ್ಲ ಸಫಲ ಮಾಡ್ಕೊಳ್ರಿ ಅಂತ ಹೇಳಕ್ ಇಷ್ಟೆಲ್ಲ ಕತೆ ಶುಭ ಬಂದು ಮಕ್ಕಳಿಗೆ ಇದನ್ನೆಲ್ಲ ತಿಳಿಸೋದೇನಕ್ಕೆ, ದಬ್ ಜಾಯಗ ಕರೆಗ ಅಂತ ಏನಕ್ಕೆ ಹೇಳ್ತಿದ್ದಾನೆ, ನೀವು ವಿನಾಶಕ್ಕಿಂತ ಮುಂಚೆ ಸಫಲ ಮಾಡ್ಕೊಳ್ರಿ ಅಂತ ಹೇಳಕ್ಕೆ ಬಾಬಾ ಇದು. ಬಾಬಾ ಹೇಳ್ತಿದ್ದಾರೆ, ಅಬು ವಿನಾಶ್ ಹೋಗ. ನೋಡಿ ಹೇಳ್ತಾನೆ, ಏನಾಗುತ್ತೆ, ವಿನಾಶ ಆಗುತ್ತೆ. ಸಬ್ ದಬ್ ಜಾಯಗ ಫಿರ್ ವಹಾ ಸಬ್ ಕುಚ್ ನಯಾ ಮಿಲೇಗ. ಇಲ್ಲೆಲ್ಲವೂ ಕೂಡ ಮಣ್ಣು ಪಾಲಾಗುತ್ತೆ. ಬಾಬಾ ಹೇಳ್ತಿದ್ದಾರೆ, ಮಣ್ಣು ಪಾಲಾಗುತ್ತೆ, ಸತ್ಯುಗದಲ್ಲಿ ನಿಮ್ಗೆಲ್ಲ ನಯಾ ಹೊಸ ಸಿಗುತ್ತೆ ಅಂತಾರೆ. ಬಹುತ್ ऐसे राजाओं के किले हैं जहाँ बहुत सामान दबा हुआ है. ದೊಡ್ಡ ದೊಡ್ಡ ರಾಜ್ಯದಲ್ಲ ಕಿಲೆಗಳಿದಾವಲ್ಲ, ಕೋಟೆಗಳಿದಾವೆ, ಅಲ್ಲೆಲ್ಲ ಸಾಮಾನುಗಳೆಲ್ಲ ಒಳಗಡೆ ಇದಾವೆ ಅಂತಾರೆ ಬಾಬಾ. ಬಡೆ ಬಡೆ ಹೀರೆ भी निकल आते हैं तो हजारों लाखों की आमदनी हो जाती है. ಅವರೆಲ್ಲ ಮಾಡುವಾಗ ಎಲ್ಲ ಆರ್ಕಿಯಾಲಜಿಸ್ಟ್ ಎಲ್ಲ ತೆಗೆಯುವಾಗ ಅವರಿಗೆಲ್ಲ ಸಿಗ್ತಾ ಇರ್ತದೆ, ನಿಧಿಗಳೆಲ್ಲ ಸಿಗ್ತವೆ, ದೊಡ್ಡ ದೊಡ್ಡ ವಜ್ರಗಳೆಲ್ಲ ಸಿಗ್ತವೆ ಅಂತಂತಾರೆ ಬಾಬಾ. ಅವನ್ನೆಲ್ಲ ಗೌರ್ಮೆಂಟಿಗೆ ಕೊಡ್ತಾರೆ, ಎಷ್ಟೆಲ್ಲ ಸಂಪಾದನೆ ಆಗುತ್ತೆ. ऐसे नहीं कि तुम स्वर्ग में खोदकर ऐसे कोई हीरे आदि निकालेंगे ಅಂತಾರೆ ಬಾಬಾ. ಈಗ ಸತ್ಯುಗ ಚಡ್ಪಟ್ಟಿ ಹಾಕ್ತಾರೆ ಅದಕ್ಕೆ, ವಹಾತು ಅಶುದ್ಧ ಚೀಸ್ ಕಾ ಕೋಯಿ ನಾಮ್ ನಹೀ ಹೋತಾ. ಸತ್ಯುಗದಲ್ಲಿ ಜಮೀನೇ ಅಷ್ಟು ಫಸ್ಟ್ ಕ್ಲಾಸ್ ಇರುತ್ತೆ, ಅಲ್ಲಿ ಖಾದದ ಹಾಕೋ ಅವಶ್ಯಕತೆನೇ ಇಲ್ಲ ಅಂತಾರೆ ಬಾಬಾ. ಎವ್ರಿಥಿಂಗ್ ಈಸ್ ನ್ಯೂ ಅಂತಾರೆ ಬಾಬಾ. ಸತ್ಯುಗದಲ್ಲೆಲ್ಲ ಅಂತಾರೆ ಬಾಬಾ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार, गुड मॉर्निंग, नमस्ते 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 बाबा.
ಶುಕ್ರಿಯಾ ಬಾಬಾ, ಶುಕ್ರಿಯಾ. ಓಂ ಶಾಂತಿ, ಓಂ ಶಾಂತಿ. धारणेಗೋಸ್ಕರ ಹೇಳ್ತಾರೆ ಬಾಬಾ, इस समय ही बाप समान परफेक्ट बन पूरा वर्ष लेना. ಇದೇ ಸಮಯ, ಮತ್ತಿನ್ಯಾವ ಸಮಯ ಸಿಗೋದಿಲ್ಲ. ಬಾಬಾ ಮುಂದಿನ ಜನ್ಮದಲ್ಲಿ ಆಗ್ತೀನಿ ಇಲ್ವೇ ಇಲ್ಲ ಅಂತಾರೆ ಬಾಬಾ. ಚಾನ್ಸ್ ಇರೋದೀಗ್ಲೇ ಪರ್ಫೆಕ್ಟ್ ಆಗ್ರಿ, ನನ್ನಿಂದ ಆಸ್ತಿ ತಗೊಂಡ್ಬಿಡಿ ಅಂತಾರೆ ಬಾಬಾ. बाप की सब शिक्षाओं को स्वयं में धारण कर उनके समान ज्ञान का सागर, शांति सुख का सागर बनना है. ನನ್ನಿಂದ ಎಲ್ಲಾ ಧಾರಣೆ, ನನ್ನಿಂದ ಸಿಗೋ ಜ್ಞಾನದ ಎಲ್ಲಾ ಧಾರಣೆ ಮಾಡ್ಕೊಂಡ್ಬಿಡಿ ಅಂತಾರೆ ಬಾಬಾ. ನನ್ನ ಸಮಾನ ನೀವು ಜ್ಞಾನ ಸಾಗರ, ಶಾಂತಿಯ ಸುಖದ ಸಾಗರ ಆಗ್ರಿ ಅಂತಾರೆ ಬಾಬಾ. ಬುದ್ಧಿಗೂ ಪಾರಸ್ ಬನಾನೆ ಕೇಳಿ, ನಮ್ಮ ಬುದ್ಧಿಯನ್ನ ಪಾರಸ ಮಾಡಿಕೊಳ್ಳಲು ಪಢಾಯಿ ಪರ್ ಪೂರಾ ಪೂರಾ ಧ್ಯಾನ ದೇನ, ಶಿಕ್ಷಣದ ಮೇಲೆ ಸಂಪೂರ್ಣ ಲಕ್ಷ್ಯ ಕೊಡ್ರಿ ಅಂತಾರೆ ಬಾಬಾ. ರೋಹಿತನ ಕ್ಲಾಸಿಗೆ ಯಾರ್ಯಾರು ಬರ್ತಾ ಇಲ್ಲ ಎಲ್ಲರಿಗೂ ಮರಿಲ್ಬಿಡಿರಿ. ಯಾಕೆ ಕ್ಲಾಸ್ ಬರ್ತಾ ಇಲ್ಲ, ಯಾಕೆ ಶಿಕ್ಷಣ ತಪ್ಪಿಸ್ತಾ ಇದ್ದೀರಿ ಕೇಳಿ ಅವರಿಗೆ. ಹೌದೋ ಇಲ್ಲೋ? ಬಾಬಾ ಕೇಳಿ ಹೇಳ್ತಾ ಇದ್ದಾರೆ, ಪಢಾಯಿ ಪರ್ ಪೂರಾ ಪೂರಾ ಧ್ಯಾನ ದೇನ ಅಂತಾರೆ ಬಾಬಾ. ನಿಶ್ಚಯ ಬುದ್ಧಿ ಬನ್ ಮನುಷ್ಯ ಸೇ ದೇವತಾ ಬನ್ನೆ ಕಾ ಇಮ್ತಿಹಾನ್ ಪಾಸ್ ಕರ್ನ ಹೈ. ಬಾಬಾ ಹೇಳ್ತಿದ್ದಾರೆ, ನಿಶ್ಚಯ ಬುದ್ಧಿ ಉಳ್ಳವರಾಗಿ ಮನುಷ್ಯರಿಂದ ದೇವತೆ ಆಗುವಂತಹ ಇಮ್ತಿಹಾನ್ ಪಾಸ್ ಆಗ್ಬೇಕು ಅಂತಾರೆ ಬಾಬಾ. वरदान निश्चय निश्चित विजय के नशे में रह, बाप की पद्मा गुणा मदद प्राप्त करने वाले माया जीत भव. ವಿಜಯ ಅನ್ನೋದು ನಂದು ನಿಶ್ಚಿತ ಅನ್ನೋದು ನಿಶ್ಚಯ ಬೇಕು ಅಂತಾರೆ ಬಾಬಾ. बाप की पद्मा गुणा मदद के पात्र बच्चे माया के वार को चैलेंज करते हैं कि ಯಾವ ಮಕ್ಕಳು ಶುಭಾಬನಿಂದ ಮದದ್ ಸಿಗೋ ಪಾತ್ರರಾಗಿರ್ತಾರೋ ನೋಡಿ, ಶುಭಾಬನಿಂದ ಸಹಯೋಗ ಸಿಗ್ಬೇಕಾದ್ರೂ ಆ ಪಾತ್ರರಾಗ್ಬೇಕು, ನಾವು ಅದಕ್ಕೆ ಯೋಗ್ಯರಾಗ್ಬೇಕು. ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ನನ್ನ ಸಹಯೋಗಕ್ಕೆ ಪಾತ್ರರಾಗಿದ್ದಾರೋ ಆ ಮಕ್ಕಳು ಮಾಯಂದು ಪ್ರತಿಯೊಂದನ್ನು ಕೂಡ ಚಾಲೆಂಜ್ ಆಗಿ ತಗೊಳ್ತಾರೆ. ಏನಂತ ಹೇಳ್ತಾರೆ, ಕಿ ಆಪ್ಕಾ ಕಾಮ್ ಹೇ ಆನ, ಮಾಯನಿಗೆನ ಚಾಲೆಂಜ್ ಮಾಡ್ತಾರಂತೆ. ಏನಂತ ಹೇಳಿ, ಮಾಯೆ ನಿನ್ನ ಕೆಲಸ ಬರುವುದು, ಹಮಾರ ಕಾಮ್ ಹೇ ವಿಜಯ ಪ್ರಾಪ್ತ ಕರ್ನ, ನಿನ್ನ ಕೆಲಸ ಬರೋದು, ನೀ ಬಾ, ನನ್ನ ಕೆಲಸ ನಿನ್ನ ಮೇಲೆ ವಿಜಯ ಪಡ್ಕೊಳ್ಳೋದು. ವೇ ಮಾಯಾಕೆ ಶೇರ್ ರೂಪ ನಿಶ್ಚಯ ಅವರಿಗಿರುತ್ತೆ ಅಂತಾರೆ ಬಾಬಾ. ಯಹ ನಿಶ್ಚಿತ್ ಕಾ ನಶಾ ಬಾಪ್ ಕಿ ಪದ್ಮಾ ಗುಣ ಮದದ್ ಕಾ ಅಧಿಕಾರ ಪ್ರಾಪ್ತ ಕರಾತಾ ಹೈ. ನನಗೆ ವಿಜಯ ಸಿಕ್ಕೇ ಸಿಗುತ್ತೆ, ನಾನು ವಿಜಯಶಾಲಿಯಾಗಿಯೇ ಆಗ್ತೀನಿ ಅನ್ನೋದೇನು 100% ನಿಶ್ಚಯದ ನಶೆ ಇದೆಯಲ್ಲ, ಬಾಬಾ ಹೇಳ್ತೀನಿ. ಒಂದಿನ ಇಂಥ ದಿನ ಬರುತ್ತೆ, ಸಂಪೂರ್ಣ ಮಾಯಾ ಜೀತ ಆಗ್ಬಿಟ್ಟಿರ್ತೀನಿ ನಾನು, ಸಂಪೂರ್ಣ ಬಾಪ್ ಸಮಾನ್ ಬಾಬಾ ಹೆಮ್ಮೆ ಪಡುವಂತಹ ಮಗು ಆಗಿರ್ತೀನಿ ಅನ್ನೋದು ಅವರಿಗೆ ನಶೆ ಇರುತ್ತೆ. ನಿಶ್ಚಯದಿಂದ ಇರುವುದರಿಂದ ಅವರಿಗೆ ಶಿವಬಾಬನ ಮದದ್ ಸಿಕ್ಕೇ ಸಿಗುತ್ತೆ ಅಂತಾರೆ ಬಾಬಾ. ಸ್ಲೋಗನ್, ಸಂಕಲ್ಪ ಶಕ್ತಿ ಕೋ ಜಮಾ ಕರ್. ಯಾವ ಶಕ್ತಿಯನ್ನ ಜಮಾ ಮಾಡಿಕೊಳ್ಳೋಣ? ಸಂಕಲ್ಪದ ಶಕ್ತಿಯನ್ನ ಜಮಾ ಮಾಡಿಕೊಳ್ಳುವಂತಹ ಸ್ವಪ್ರತಿ विश्व प्रधान आ चुके हैं, तो किसी को सिद्ध नहीं करना है कि भगवान आया हुआ है. ऐसे कहेंगे तो लोग हंसी उड़ाएंगे, टीका करेंगे, क्योंकि आजकल अपने को भगवान कहलाने वाले बहुत है. इसीलिए तुम युक्ति से पहले 2 बाप का ಯಾರಿಗೆ ಅದು ಡೈರೆಕ್ಟ್ ಆಗಿ ಭಗವಂತ ಇಬ್ಬರು ತಂದೆ ಇದ್ದಾರೆ, ಅರ್ಜುನ ತಂದೆ ಅರ್ಜುನ ಬರ್ತಾ ಕೊಡ್ತಾರೆ, ದೇವರನ್ನ ತಂದು ದೇವರನ್ನ ಬಾಬಾ ತಾನು ಜ್ಞಾನೇಶ್ವರ ಇದ್ದೇನೆ, ನಾನೇ ಬಂದು ಜ್ಞಾನ ಮಾಡ್ತೇನೆ, ಹಾಗಾಗಿ ನನ್ನ ವ್ರತಾಧಿಕಾರಿ ಅದಕ್ಕೆ ನಾನು ತಂದು ವಿಶ್ವವನ್ನು ನಮಗೋಸ್ಕರನು ಯೂಸ್ ಮಾಡ್ಕೊಳ್ಬೇಕು, ವಿಶ್ವದಗೋಸ್ಕರನು ಯೂಸ್ ಮಾಡಬೇಕು ಅಂತ ಕರೆದ್ರು ಬಾಬಾ. ಕ್ಷೀರಸಾಗರ ಅಂತ ಕರೆದ್ರು ಬಾಬಾ. ಸ್ವರ್ಗ, ಹೆವೆನ್ ಅಂತಂದ್ರು ಬಾಬಾ. ಆಮೇಲೆ ನಾನು ಯಾವಾಗ ಬರ್ತೇನೆ ಅಂದರೆ ಬಡವರು ಆದಾಗ ಅಥವಾ ದುಃಖಿಗಳಾಗಿ ಬರ್ತೇನೆ. ಆಮೇಲೆ
ಧರ್ಮಗ್ಲಾನಿ ಆದಾಗ ಬರ್ತೀನಿ. ಕರೆಯುವುದಿಲ್ಲ. ನಾನು ಬಂದಿದ್ದೆ ಎಲ್ಲ ಆತ್ಮಗಳು ಕರ್ಕೊಂಡು ಹೋಗಿ ಕರ್ಕೊಂಡು ನಾನೇ ಬರ್ತೀನಿ ಆಮೇಲೆ ಲೌಕಿಕ ಜನ ಹಣವನ್ನ ಮೊದಲು ನೆಂದಾಕಿದ್ರು. ಹ್ಮ್ ಎಲ್ಲ ಧನಿಗಳೆಲ್ಲ ಇಡ್ತಿದ್ರು, ರಾಜರಾಗ್ಲಿ ಅವರಾಗ್ಲಿ. ಆಮೇಲೆ ಹೊಲ ಇದು ಮಾಡುವಾಗ ಅವರಿಗೆ ಸಿಕ್ತಿತ್ತು. ಈಗಾದ್ರೂ ಮನಿ ಕಟ್ಸೋ ಮುಂದ ಪೂರ್ತಿ 5 ಮಟ್ಟ ನಿಂತಿರ್ತಾರೆ, ತೆಗಿತಾನ ಪಾಯ ತೆಗಿತಾನ ಆ ಮನಿ ಮಾಲಕ ಅವ್ನಿಗೆ ಏನಾರ ಸಿಗ್ತೈತನ ಅಂತ ಹೇಳಿ. ಅದಾದ್ಮೇಲೆ ಅಷ್ಟು ಲಕ್ಷ ಕೊಡ್ತಿರ್ತಾರೆ, ಏನ್ ನಮ್ಮ ಹಿರಿಯರು ಇಟ್ಟಿರ್ತಾರೆ ಏನು ಆಸ್ತಿ ಅಂತ ಹೇಳಿ ಲಕ್ಷ ಕೊಟ್ಟು ನೋಡ್ತಿರ್ತಾರೆ. ಕೆಲಸ ಯಾರು ಹೆಚ್ಚಿರ್ತಾರಲ್ಲ ಅವ್ನು ತಗೊಂಡು ಹೋಗ್ತಾನು ಇವ್ರು ರಿಟರ್ನ್ ಹೋದಾಗ, ಅದಕ್ಕೆ ಪೂರ್ತಿ ಕೆಲಸ ಅಂತ ಹೋಗೋದಿಲ್ಲ ಅಂತ ಹೇಳಿ. ಶಾಸ್ತ್ರಗಳು ಓದೋದ್ರಿಂದ ನಾನು ಸಿಗೋದಿಲ್ಲ ಅಂತ ಅನೇಕ ಹೆಸರಿನಿಂದ ಕರೀತಾರೆ. ಆದ್ರೆ ಒಂದೇ ಹೆಸರು ನಂದು, ಶಿವ್ ಅಂತಂದ್ರು ಬಾಬಾ. 100% ನಿಶ್ಚಯ ಇರೋರಿಗೆ ನನ್ನ ಸಹಯೋಗ ಸಿಗ್ತದೆ. ಸಂಯೋಗ ಪ್ರಾಪ್ತಿ ಆಗುತ್ತೆ ಅಂತ ಬಾಬಾ ಅವ್ರು ಮಾಯೆಗೆ ಚಾಲೆಂಜ್ ಮಾಡ್ತಾರೆ. ನಿನ್ ಕೆಲಸ ಬರೋದು ಬಾ, ಆದ್ರೆ ನನ್ನ ಕೆಲಸ ಫಸ್ಟ್ ಕ್ಲಾಸ್ ಇರುತ್ತೆ, ಎವ್ರಿಥಿಂಗ್ ಈಸ್ ನ್ಯೂ ಅಂದ್ರು ಬಾಬಾ. ಬಾಬಾ ಇಂಗ್ಲಿಷ್ ಸ್ವೀಟ್ ಸೈಲೆನ್ಸ್ ಸ್ವೀಟ್ ಸೈಲೆನ್ಸ್ ಭಾಳ ಭಾಳ ಇಂಗ್ಲಿಷ್ ಫಾರಿನರ್ಸ್ ಕೆಲವೊಂದ್ಸಲ ಬಂದು ಫಾರಿನರ್ಸ್ ಕೆಲವೊಂದ್ಸಲ